ಸ್ತ್ರೀಯರು ವಿಶೇಷವಾಗಿ ಪ್ರತಿನಿತ್ಯ ಗೌರಿ ದೇವಿಯ ಆರಾಧನೆಯನ್ನು ಪೂಜೆಯನ್ನು ಮಾಡಬೇಕು ಅಂತನ್ನೋದನ್ನು ಬ್ರಹ್ಮಪುರಾಣ ತಿಳಿಸಿದೆ. 118ನೇ ಪೇಜು. ಅದಕ್ಕೆ ಕಾರಣವನ್ನು ಸಹ ಬ್ರಹ್ಮಪುರಾಣ ಹೇಳ್ತದೆ. ಭವ ಸೌಭಾಗ್ಯದ ಲೋಕೆ ಸರ್ವಾಸಾಮಪಿ ಯೋಷಿತಾಂ ತ್ವತ್ಪ್ರಸಾದೇನ ವೈ ಸರ್ವಾಃ ಯೋಷಿತಃ ಸಹ ಭರ್ತೃಕಾಃ ನಿತ್ಯಂ ಸುಖಂ ಪ್ರಾಪ್ನುವಂತು ವಿನಿರ್ಮುಕ್ತ ಅಖಿಲಾಶಯಾಃ. ಗೌರೀದೇವಿಗೆ, ಪಾರ್ವತೀದೇವಿಗೆ ಪರಮಾತ್ಮ ಈ ರೀತಿಯಾದ ವರವನ್ನು ಕೊಟ್ಟಿದ್ದಾನೆ. ದೇವರ ಆರಾಧನೆಯನ್ನು ವಿಶಿಷ್ಟವಾದ ರೀತಿಯಲ್ಲಿ ಗೌರೀದೇವಿ ಮಾಡಿದಾಗ ಆ ಗೌರೀದೇವಿಗೆ ಭಗವಂತ ನೀಡಿದ, ಲಕ್ಷ್ಮೀನಾರಾಯಣರು ನೀಡಿದ ವರ ಅದೇನು ಅಂದರೆ, ಮೊಟ್ಟ ಮೊದಲಿಗೆ ಭವ ಸೌಭಾಗ್ಯದ ಲೋಕೆ, ಯಾರು ನಿನ್ನ ಆರಾಧನೆಯನ್ನು ಮಾಡ್ತಾರೆ ಅವರಿಗೆ ನೀನು ಸೌಭಾಗ್ಯವನ್ನು ಕೊಡುವ ದೇವತೆಯಾಗುವಂಥ ದೇವರು ವರವನ್ನು ನೀಡಿದ್ದಾನೆ ಅನ್ನೋದಕ್ಕಾಗಿಯೇ ವಿವಾಹದ ಸಂದರ್ಭದಲ್ಲಿ ಗೌರಿ ಪೂಜೆಯನ್ನು ಮಾಡಿಸುವ ಸಂಪ್ರದಾಯ. ಬರೀ ಆವಾಗ ಮಾತ್ರ ಅಲ್ಲ, ಪ್ರತಿನಿತ್ಯವೂ ವಿಶೇಷವಾಗಿ ಗೌರೀದೇವಿಯ ಪೂಜೆಯನ್ನು ಮಾಡಬೇಕು ಅಂತನ್ನೋದನ್ನು ತಿಳಿಸಿದ್ದಾರೆ. ಹೀಗಾಗಿ ಇದೊಂದು ವರ. ಭವ ಸೌಭಾಗ್ಯದ ಲೋಕೆ, ಯಾರಿಗೆ ಸರ್ವಾಸಾಮಪಿ ಯೋಷಿತ, ಯಾವ ಯಾವ ಸ್ತ್ರೀಯರು ನಿನ್ನ ಪೂಜೆಯನ್ನು ವಿಶಿಷ್ಟವಾದ ರೀತಿಯಲ್ಲಿ ಮಾಡ್ತಾರೆ ಅವರೆಲ್ಲರಿಗೆ ನೀನು ಸೌಭಾಗ್ಯವನ್ನು ನೀಡುವ ದೇವತೆಯಾಗಬೇಕು ಅಂತ ಹೇಳಿ ಆ ಕೆಲಸವನ್ನು ಪಾರ್ವತೀದೇವಿಗೆ ಒಪ್ಪಿಸಿದ್ದಾನೆ. ಅಲ್ಲದೇನೆ ತ್ವತ್ಪ್ರಸಾದೇನ ವೈಸರ್ವ ಯೋಷಿತ ಸಹ ಭರ್ತೃಕಾಃ ನಿತ್ಯಂ ಸುಖಂ ಪ್ರಾಪ್ನುವಂತು. ನಿನ್ನ ಅನುಗ್ರಹದಿಂದ ಆ ಎಲ್ಲ ಸ್ತ್ರೀಯರು ಸಹ ತಮ್ಮ ತಮ್ಮ ಪತಿಯರಿಂದ ಸಹಿತವಾಗಿ ನಿತ್ಯವಾದ ಸುಖವನ್ನು ಅವರು ಅನುಭವಿಸುವಂತೆ ಆಗಲಿ. ನಿನ್ನ ಆರಾಧನೆಯಿಂದಲೇ ಅವರ ಸಾಧನೆ ಮುಂದುವರೆದು ಅವರಿಗೆ ಶಾಶ್ವತವಾದ ಸುಖ ದೊರೆಯುವಂತೆ ನೀನು ಮಾಡು, ನಿನ್ನ ಅನುಗ್ರಹ ಅದಕ್ಕೆ ಕಾರಣವಾಗಲಿ ಅಂತ ಹೇಳ್ತಾರೆ. ಮತ್ತಿಷ್ಟೇ ಅಲ್ಲದೇನೆ ವಿನಿರ್ಮುಕ್ತ ಅಖಿಲ ಆಶಯಾಃ. ಆಶಯ ಅಂತಂದರೆ ಅಭಿಪ್ರಾಯ, ಆಶಯ ಅಂತಂದರೆ ಆಸೆಗಳು, ಅಪೇಕ್ಷೆಗಳು. ವಿನಿರ್ಮುಕ್ತ ಅಖಿಲ ಆಶಯಗಳು, ಆ ಸ್ತ್ರೀಯರ ಪುರುಷರ ಅಪೇಕ್ಷೆಗಳೇನಿದೆಯಲ್ಲ ಎಲ್ಲ ಅಪೇಕ್ಷೆಗಳು ಪೂರ್ಣವಾಗಿ ಅವರು ನಿತ್ಯವಾದ ಸುಖವನ್ನು ಪಡೆಯುವಂತೆ ಆಗಲಿ ನಿನ್ನಿಂದ ಅಂತ ಹೇಳಿ ಗೌರೀದೇವಿಗೆ ಪರಮಾತ್ಮ ನೀಡಿದ ವರ. ನಮ್ಮಿಂದ ಒಬ್ಬರಿಗೆ ಸುಖವಾಗ್ತದೆ ಅಂತ ಅಂದರೆ ಅದನ್ನು ನಾವು ಸಂತೋಷವಾಗಿ ಭಾವಿಸ್ತೇವೆ. ನನ್ನಿಂದ ಇಷ್ಟು ಜನರಿಗೆ ಸುಖವಾಗ್ತಾ ಇದೆ, ಇಷ್ಟು ಜನರ ಉಪಜೀವನ ನನ್ನಿಂದ ನಡೀತಾ ಇದೆ, ಇಷ್ಟು ಜನರು ಯಾವುದೇ ತೊಂದರೆ ಇಲ್ಲದೆ ಸುಖವಾದ ಜೀವನವನ್ನು ನನ್ನಿಂದ ನಡೆಸ್ತಾ ಇದ್ದಾರೆ ಅಂತನ್ನೋ ಹೆಮ್ಮೆ ನಮಗೆ ಇರ್ತದೆ. ಅವರು ಒಬ್ಬರೇ ಇರಲಿ ಇಬ್ಬರೇ ಇರಲಿ ಆ ತರಹದ ಹೆಮ್ಮೆ ನನಗೆ ಇರ್ತದೆ. ಆದರೆ ಮೂರೂ ಲೋಕದಲ್ಲಿರುವ ಎಲ್ಲ ಸ್ತ್ರೀಯರೂ ಸಹ ಆ ಉಮಾದೇವಿಯ ಆರಾಧನೆಯನ್ನು ಮಾಡಿದಾಗ ಅವಳಷ್ಟೆಲ್ಲ ಸ್ತ್ರೀಯರಿಗೆ ಸಂತೋಷವನ್ನು, ಸುಖವನ್ನು, ಸೌಭಾಗ್ಯವನ್ನು ಅವಳು ಕೊಡ್ತಾಳೆ ಅಂತ ಅಂದರೆ ಅವಳ ಸಾಮರ್ಥ್ಯ, ಅವಳ ಯೋಗ್ಯತೆ ಎಷ್ಟಿದೆ ಅಂತ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ ಅಂತ ಅಂತಾರೆ. ಈ ಕಾರಣಕ್ಕಾಗಿ ಆ ಪಾರ್ವತೀ ದೇವಿಯ ಪೂಜೆಯನ್ನು ಮಾಡಿ ಅಂತ ಹೇಳ್ತಾರೆ. ರುದ್ರದೇವರನ್ನು ಧ್ಯಾನ ಮಾಡ್ತಾ, ಸ್ಮರಣೆ ಮಾಡ್ತಾ ಪಾರ್ವತೀ ದೇವಿಯ ಪೂಜೆಯನ್ನು ವಿಶೇಷವಾಗಿ ಮಾಡಬೇಕು ಈ ಕಾರಣಕ್ಕಾಗಿ ಅಂತನ್ನೋದನ್ನು ತಿಳಿಸ್ತಾರೆ. ಅರ್ಚಿತಾ ಜಗತಾಂ ಮಾತ ಯಾಭಿಹಿ ಮೃಡವಧೂರಿವ ತಾ ಭವಂತಿ ಸುಚಾರಿತ್ರ ಯೋಷಾಃ ಸ್ವಾಧೀನ ಭರ್ತೃಕಾಃ. ಸ್ಕಂದ ಪುರಾಣದ ಕಾಶಿಖಂಡದಲ್ಲಿ ಬರುವ ಮಾತು. ಯಾಭಿಹಿ ಜಗತಾಂ ಮಾತಾ ಅರ್ಚಿತ, ಯಾವ ಸ್ತ್ರೀಯರು ಜಗನ್ಮಾತೆಯಾದ ಆ ಗೌರೀದೇವಿಯ ಆರಾಧನೆಯನ್ನು ಪೂಜೆಯನ್ನು ಮಾಡಿದ್ದಾರಲ್ಲ, ಗೌರೀದೇವಿ ಯಾವ ರೀತಿಯಾದ ಪೂಜೆಯನ್ನು, ಆದರವನ್ನು, ಗೌರವವನ್ನು ಪಡೆದಿದ್ದಾಳಲ್ಲ ಅದೇ ತರಹದ ಗೌರವ ಅವರಿಗೆ ಸಿಗುತ್ತದೆ. ಅರ್ಥಾತ್ ಅವರು ಪಾರ್ವತಿಯರಾಗ್ತಾರೆ ಅಂತ ಅಭಿಪ್ರಾಯ ಅಲ್ಲ, ಅವರು ಗೌರವಾರ್ಹರಾಗ್ತಾರೆ ಅಂತ ಅರ್ಥ. ಗಂಡನ ಸೇವೆ ಮಾಡಿದ್ದಕ್ಕಾಗಿ ಯಾವ ಅರ್ಹತೆ, ಯಾವ ಯೋಗ್ಯತೆ, ಯಾವ ಗೌರವ ಆ ಸತೀದೇವಿಗೆ, ಪಾರ್ವತೀದೇವಿಗೆ ಸಿಕ್ಕಿದೆಯಲ್ಲ ಆ ತರಹದ ಗೌರವ ಪ್ರತಿಯೊಬ್ಬ ಸ್ತ್ರೀಯರಿಗೂ ಸಿಗುತ್ತದೆ ಅಂತ ಅನ್ನೋದಕ್ಕಾಗಿ ಅವರ ಪೂಜೆ ಮಾಡಿರಿ ಅಂತ ಅಂತಾರೆ. ಇದು ಹಾಗೇನೆ, ಇದು ಅಷ್ಟೇನೆ, ಇದೊಂದು ಚೈನ್. ಇದು ನಾವು ಅವರ ಪೂಜೆ ಮಾಡಿದಾಗ ನಮ್ಮ ಪೂಜೆಯನ್ನು ನಮ್ಮ ಕಿರಿಯರು ಮಾಡ್ತಾರೆ. ನಾವು ನಮ್ಮ ದೊಡ್ಡವರ ಪೂಜೆಯನ್ನು ಬಿಟ್ಟಾಗ ಅವರೇ ಅಪ್ಪ ಅಮ್ಮ ಗೌರವ ಕೊಡೋದಿಲ್ಲ, ನಾವು ಯಾಕೆ ನಮ್ಮ ಅಪ್ಪನಿಗೆ ಗೌರವ ಕೊಡಬೇಕು ಅಂತ ಅಂತಾರೆ. ಅನ್ನೋದಕ್ಕಾಗಿ ಈ ಮಾತನ್ನು ಹೇಳ್ತಾರೆ. ದೇವತೆಗಳ ಆರಾಧನೆಯನ್ನು ನಾವು ಮಾಡಿದಾಗ ನಮ್ಮನ್ನು ದೇವತೆಗಳಂತೆಯೇ ನಮ್ಮ ಕಿರಿಯರು ನಮ್ಮನ್ನು ಕಾಣುತ್ತಾರೆ. ಬರೀ ವೇದದಲ್ಲಿ ಹೇಳಿದ್ದು ಮಾತ್ರ ಅಲ್ಲ, ತಂದೆಯನ್ನು ದೇವರು ಅಂತ, ತಾಯಿಯನ್ನು ಮತ್ತು ಗುರುಗಳನ್ನು ದೇವರು ಅಂತ ಕಾಣುವಂತ ಹೇಳಿ ವೇದ ಮಾತ್ರ ಹೇಳೋದಲ್ಲ. ಆ ರೀತಿಯಾಗಿ ದೇವರು ಅಂತ ಕಾಣಬೇಕಾದರೆ ತಂದೆಯನ್ನಾಗಲಿ, ತಾಯಿಯನ್ನಾಗಲಿ, ಗುರುಗಳನ್ನಾಗಲಿ ನಾವು ದೇವರು ಅಂತ ಕಾಣಬೇಕಾದರೆ ಅವರು ದೇವತೆಗಳ ಪೂಜೆ ಮಾಡಿರಬೇಕಲ್ಲ.
ಯಾವಾಗಲೂ ದೇವತೆಗಳ ಪೂಜೆಯನ್ನು ಮಾಡ್ತಾ ಇರ್ತಾರೆ ಅನ್ನೋದಕ್ಕಾಗಿ ದೇವತೆಗಳ ವಿಶಿಷ್ಟವಾದ ಸನ್ನಿಧಾನ ಅವರಲ್ಲಿ ಇರ್ತದೆ ಅಂತ ಅನ್ನೋದಕ್ಕಾಗಿ ಆ ರೀತಿಯಾದ ಗೌರವ ಅವರಿಗೆ ಸಿಗುತ್ತದೆ ಅಂತ ಅನ್ನೋದಕ್ಕಾಗಿ ಮತ್ತು ಪಾರ್ವತೀ ದೇವಿಯ ಪೂಜೆಯನ್ನು ಮಾಡಿ ಅಂತ ಅಂತಾರೆ. ಸುಚಾರಿತ್ರ್ಯಾ ಯೋಷಾಹ ಸ್ವಾಧೀನ ಭರ್ತ್ರಕಾಹ. ನಿಜವಾಗಿ ಅಂದರೆ ತನ್ನ ಗಂಡನನ್ನು ವಶದಲ್ಲಿಟ್ಟುಕೊಳ್ಳುವ ಮಾತೇ ತಪ್ಪು ಅಂತ ದ್ರೌಪದಿ ದೇವಿ ಹೇಳ್ತಾಳೆ ಮಹಾಭಾರತದಲ್ಲಿ. ಅದಕ್ಕಾಗಿ ಯಾವ ಮಂತ್ರತಂತ್ರಗಳ ಬಳಕೆಯನ್ನು ಮಾಡಿಕೊಳ್ಳಬಾರದು ಅಂತ ಹೇಳ್ತಾರೆ. ಹಾಗೆ ಏನಾದರೂ ಹೆಂಡತಿ ಪ್ರಯತ್ನ ಮಾಡ್ತಾ ಇದ್ದರೆ ಗಂಡನಿಗೆ ಹೇಗೆ ಭಾವನೆ ಅಂದರೆ ಮನೆಯಲ್ಲಿ ಒಂದು ಹಾವಿದೆ ಅಂತ ಭಾವಿಸ್ತಾರಂತೆ. ಸರ್ಪಾತ್ ವೇಶ್ಮಗತಾದಿವ. ಮನೆಯಲ್ಲಿ ಇದ್ದದ್ದು ಹೆಂಡತಿಯಲ್ಲ, ಮನೆಯಲ್ಲಿ ಇದ್ದದ್ದು ದೊಡ್ಡ ಸರ್ಪ ಅಂತ ಹೇಳಿ ಅವರು ತಿಳಿತಾರಂತೆ. ಅನ್ನೋದಕ್ಕಾಗಿ ಆ ಗಂಡ ಅಧೀನನಾಗೋದು ಅಂತಂದರೆ ತನ್ನ ಅಧೀನ ಅಂತ ಅರ್ಥ ಅಲ್ಲ, ಸಾಮರಸ್ಯ ಅಂತ ತಾತ್ಪರ್ಯ ಇಲ್ಲಿ ಅಷ್ಟೇ. ಸಮರಸ್ಯ ಏಕಮನಸ್ಕನಾಗಿ ಪತಿ ಇರಬೇಕಾದರೆ ಯಾವಾಗ ಸಾಧ್ಯವಾಗ್ತದೆ ಅಂತಂದರೆ ಗೌರಿದೇವಿಯ ಪೂಜೆ, ಗೌರಿದೇವಿಯ ಅನುಗ್ರಹದಿಂದ ಮಾತ್ರ ಆ ತರಹದ ಏಕಮನಸ್ಕತೆ ಸತಿಪತಿಗಳಲ್ಲಿ ಬರ್ತದೆ ಅಂತನ್ನೋದಕ್ಕಾಗಿ ಅವರ ಪೂಜೆಯನ್ನು ಮಾಡಿ ಅಂತನ್ನೋದನ್ನು ಹೇಳ್ತಾರೆ. ಈ ಮುಂದಿನ ಮಾತುಗಳು ನಿಜವಾಗಿ ಇದು ಸ್ತ್ರೀಯರ ಧರ್ಮಗಳನ್ನು ತಿಳಿಸುವ ಮಾತುಗಳಲ್ಲ, ಆದರೆ ಸ್ತ್ರೀಯರನ್ನು ಎಷ್ಟು ಉನ್ನತವಾಗಿ ನಮ್ಮವರು ಕಂಡಿದ್ದಾರೆ. ಭಾರತ ದೇಶದವರು, ಭಾರತೀಯ ಮುನಿಗಳಾಗಲಿ ಋಷಿಗಳಾಗಲಿ ಸ್ತ್ರೀಯರನ್ನು ಎಷ್ಟು ಉನ್ನತವಾಗಿ ಪವಿತ್ರರನ್ನಾಗಿ ಕಂಡಿದ್ದಾರೆ ಅಂತನ್ನೋದಕ್ಕಾಗಿ ಮನುಸ್ಮೃತಿಗಳ ಮಾತುಗಳು. ಮನುಸ್ಮೃತಿಗಳು ಮನು ಅಂದರೆ ಇವನು ಯಾವನೋ ಮನು ಅಲ್ಲ, ಸ್ವಯಂಭುವ ಮನು. ಆ ಸ್ವಯಂಭುವ ಮನು ಮೊಟ್ಟ ಮೊದಲನೆಯ ರಾಜ ಅವನು, ಸ್ವಯಂಭುವ ಮನು. ಹೀಗಾಗಿ ಅಂತಹ ಮೊದಲ ರಾಜ, ಆದಿರಾಜ ಆ ಸ್ವಯಂಭುವ ಮನು ಸ್ತ್ರೀಯರ ಬಗ್ಗೆ ಹೇಳಿದ ಮಾತು ಇವತ್ತಿಗೂ ನಮಗೆ ಮನುಸ್ಮೃತಿಯಲ್ಲಿ ನೋಡಲಿಕ್ಕೆ ಸಿಗ್ತವೆ. ಮನುಸ್ಮೃತಿಯಲ್ಲಿ ಸ್ತ್ರೀಯರನ್ನು ಹೇಗೆ ಕಂಡಿದ್ದಾರೆ, ಅನೇಕ ಕಡೆಗೆ ಪುರಾಣಗಳಲ್ಲಿ ಸ್ತ್ರೀಯರ ನಿಂದೆ ಬರ್ತದೆ, ಅನೇಕ ಕಡೆಗೆ ಬರ್ತದೆ ಸ್ತ್ರೀಯರ ನಿಂದೆ, ಅನೇಕ ಕಡೆಗೆ ಬರ್ತದೆ, ಅನೇಕ ಕಡೆಗೆ ಪ್ರಶಂಸೆಯೂ ಬರ್ತದೆ. ಹಾಗಾದರೆ ಏನಂತ ತಿಳಿಬೇಕು, ಶ್ರೀಮದಾಚಾರ್ಯರು ಅದಕ್ಕೆ ನಿರ್ಣಯವನ್ನು ಕೊಡ್ತಾರೆ. ಅಸತ್ ಸ್ತ್ರೀ ಅವರೇನಿದ್ದಾರಲ್ಲ, ದುಷ್ಟ ಸ್ತ್ರೀಯರೇನಿದ್ದಾರಲ್ಲ ಅಂಥವರ ಸಂಪರ್ಕವನ್ನು ಮಾಡಬೇಡಿ ಅಂತ ಶಾಸ್ತ್ರ ನಿಂದೆ ಮಾಡಿದೆ, ಅವರ ನಿಂದೆಯನ್ನು ಮಾಡಿದೆ ಹೊರತು ಸರ್ವಥಾ ಸ್ತ್ರೀಯರ ನಿಂದೆ ಅಂತ ತಿಳಿದುಕೊಳ್ಳಬೇಡಿ ಅನ್ನೋದನ್ನು ತಿಳಿಸೋದಕ್ಕಾಗಿ ಈ ತರಹದ ಪ್ರಶಂಸೆಯನ್ನು ಇಲ್ಲಿ ಮನುಗಳು ಮಾಡ್ತಾರೆ. ಪಿತೃಭಿಹಿ ಪುಣ್ಯ ಹೌದು, ದೇವತೆಗಳದ ಯಾಕೆ ಏನೇನೂ ಕಡಿಮೆ ಆಗೋದಿಲ್ಲ. ಅನುಗ್ರಹ ಮಾಡೋದ್ರಿಂದ ಇನ್ನೂ ಹೆಚ್ಚಾಗ್ತದೆ ಅಂತ ಹೇಳ್ತಾರೆ. ಯಾಕೆಂದರೆ ದೇವರ ಕೆಲಸ. ನೀನು ಇಂಥವರಿಗೆ ಅನುಗ್ರಹ ಮಾಡ್ತಾ ಇರು, ಇಂಥವರಿಗೆ ಅನುಕೂಲವನ್ನು ಮಾಡ್ತಾ ಇರು ಅಂತ ಹೇಳಿ ದೇವರ ಆಜ್ಞೆ ಮಾಡಿದ್ದಾನೆ ಆ ಕೆಲಸದಲ್ಲಿ. ಈಗ ಸತ್ಯಪ್ರಮೋದ ತೀರ್ಥರು ನಮ್ಮ ಗುರುಗಳನ್ನು ಇವರಿಗೆ ಆಶ್ರಮವನ್ನು ಕೊಟ್ಟು ಮುಂದಿನ ಜನರನ್ನೆಲ್ಲ ಅನುಗ್ರಹ ಮಾಡ್ತಾ ಇರಿ ಅಂತ ಅವರು ಈ ಪೀಠದಲ್ಲಿ ಕೂಡಿಸಿದ್ದಾರೆ. ಅವರು ಮಂತ್ರಾಕ್ಷತೆಯನ್ನು ಕೊಟ್ಟು ನಮ್ಮ ಕಷ್ಟಗಳನ್ನು ಕಳೀತಾರೆ, ನಮ್ಮನ್ನು ಧರ್ಮ ಮಾರ್ಗದಲ್ಲಿ ನಡೆಸ್ತಾರೆ ಅಂತ ಅಂದರೆ ಅವರ ಪುಣ್ಯ ಖರ್ಚಾಗೋದಲ್ಲ, ನಮ್ಮ ಪುಣ್ಯ ಅವರಿಗೆ ಹೋಗ್ತದೆ. ಅವರ ಆಜ್ಞೆ ಪಾಲನೆ ಮಾಡಿದ್ದಕ್ಕಾಗಿ ನಾವೇನು ಧರ್ಮ ಮಾಡ್ತೇವೆ, ನಾವು ಧರ್ಮ ಮಾಡಿದಾಗ ನಮ್ಮ ಪುಣ್ಯ ಅವರಿಗೂ ಹೋಗ್ತದೆ. ಅದೊಂದು ದೊಡ್ಡದಾದ ಸಾಧನೆ ಅವರಿಂದ ಆಗ್ತದೆ ಅನ್ನೋದಕ್ಕಾಗಿ ಅವರವರಿಗೆ ಆಯಾ ಸ್ಥಾನವನ್ನು ದೇವರು ಕೊಟ್ಟಿದ್ದಾನೆ. ಯಾರ್ಯಾರಿಗೆ ಯಾರ್ಯಾರು ಅನುಗ್ರಹ ಮಾಡಬೇಕು ಅನ್ನೋ ಒಂದು ಪದವಿ ಅದೊಂದು. ಆ ತರಹದ ಉನ್ನತವಾದ ಪದವಿಯನ್ನು ಗೌರಿದೇವಿಗೆ ನೀಡಿದ್ದಾರೆ. ಅವರ ಪುಣ್ಯ ಏನು ಅದರಿಂದ ಖರ್ಚಾಗೋದಿಲ್ಲ, ಅಭಿವೃದ್ಧಿ ಆಗ್ತದೆ. ಎಷ್ಟೆಲ್ಲ ಜನರಿಗೆ ಸುಖ ಸಂಪತ್ತು ಸಮೃದ್ಧಿಯನ್ನು ಅವರು ಕೊಡ್ತಾಳಲ್ಲ, ಅಷ್ಟು ಪುಣ್ಯ ಅವಳದ್ದು ಅಭಿವೃದ್ಧವಾಗ್ತಾ ಹೋಗ್ತದೆ ಗೌರಿದೇವಿಯದ್ದು. ಸ್ತ್ರೀಯರನ್ನು ಯಾರ್ಯಾರು ಗೌರವಿಸಬೇಕು ಅನ್ನೋದನ್ನು ಬಹಳ ಸುಂದರವಾಗಿ ಹೇಳ್ತಾರೆ. ಇಲ್ಲೆಲ್ಲ ನಮಗೆ ಸ್ತ್ರೀ ಪುರುಷ ಅಂತ ಅಂದರೆ ಇವತ್ತಿನ ಸಮಾಜವನ್ನು ನಾವು ನೋಡಿ ಸ್ತ್ರೀ ಪುರುಷ ಅಂತ ಲೆಕ್ಕ ಹಾಕ್ಕೊಂಡ್ರೆ ಏನಿದೆ ಅದರಲ್ಲಿ? ಸ್ತ್ರೀ ಪುರುಷ ಅಂತ ಅಂದರೆ ಏನೇನೂ ಇಲ್ಲ ಅಲ್ಲಿ. ಕೇವಲ ಲೌಕಿಕವಾದ ವಿಷಯದಲ್ಲಿಯೇ ಆಸಕ್ತರಾದ ಸ್ತ್ರೀ ಪುರುಷರು ನಮ್ಮ ಕಣ್ಣಿನ ಮುಂದೆ ನಮ್ಮ ಮನಸ್ಸಿನಲ್ಲಿ ಹೊಳೆದು ಬಿಡ್ತಾರೆ. ಆದರೆ ಹಾಗಲ್ಲ, ಸ್ತ್ರೀ ಪುರುಷ ಅಂತ ಅಂದರೆ ಅವರು ಧಾರ್ಮಿಕರು, ಪರಮಧಾರ್ಮಿಕರು. ಸತಿಪತಿಯರು ಅಂತ ಅಂದರೆ ಧರ್ಮ ಮಾಡೋದಕ್ಕಾಗೇನೆ ವಿವಾಹವನ್ನು ಮಾಡಿಕೊಂಡವರು. ಹೀಗಾಗಿ ಒಬ್ಬ ಹೆಣ್ಣು ಮಗಳಿದ್ದಾಳೆ ಅಂತ ಅಂದರೆ ಸಾಮಾನ್ಯವಾಗಿ ಹೆಂಡತಿಗೆ ಪತ್ನಿ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಪತ್ನಿ ಅಂತ ಕರೆದದ್ದು ಯಾಕೆ ಗೊತ್ತಾ? ಮದುವೆ ಮಾಡಿಕೊಂಡದ್ದಕ್ಕಾಗಿ ಗಂಡ ಒಬ್ಬನಿದ್ದಾನೆ ಅಂತ ಅನ್ನೋದಕ್ಕಾಗಿ ಅವಳಿಗೆ ಒಂದು ದಾಂಪತ್ಯ ಇದೆ, ಅವಳಿಗೆ ಒಂದು ಸಂಸಾರ ಇದೆ,
ಅನ್ನೋದಕ್ಕಾಗಿ ಮಾತ್ರ ಪತ್ನಿ ಅಂತ ಕರೆದದ್ದಲ್ಲ. ಇವತ್ತಿನ ಜನರಿಗೆ ಏನಾದರೂ ಪತ್ನಿ ಶಬ್ದದ ಅರ್ಥವನ್ನು ಹೇಳಿಬಿಟ್ರೆ ನನ್ನನ್ನು ಆ ಶಬ್ದದಿಂದ ಕರಿಬೇಡ್ರಿ ಅಂತ ಅಂತಾರೆ ಅಷ್ಟೇ. ಪತ್ನಿ ಅಂತ ಅಂದರೆ ಯಾರು ಗಂಡ ಮಾಡುವ ಯಜ್ಞದಲ್ಲಿ ಭಾಗವಹಿಸ್ತಾಳಲ್ಲ ಅವಳನ್ನು ಪತ್ನಿ ಅಂತ ಕರೆದಿದ್ದಾರೆ. ಹೆಂಡತಿ ಇಷ್ಟೇ ಅರ್ಥ ಅಲ್ಲ. ಕನ್ನಡದಲ್ಲಿ ನಾವು ಹೆಂಡತಿ ಅಂತ ಏನಂತೇವೆ, ಕೇವಲ ಹೆಂಡತಿಯನ್ನು ಪತ್ನಿ ಅಂತ ಕರೆದದ್ದಲ್ಲ, ಯಜ್ಞ ಸಂಯೋಗೆ ಅವಳು ಪತ್ನಿ ಅಂತಾಗಬೇಕಾದರೆ, ಆ ಶಬ್ದವೇ ನಿಷ್ಪನ್ನವಾಗಬೇಕಾದರೆ, ಸಂಸ್ಕೃತ ವ್ಯಾಕರಣದಲ್ಲಿ ಪಾಣಿನಿ ಆ ಸೂತ್ರವನ್ನು ಹೇಳ್ತಾನೆ. ಪತ್ನಿ ಮಧ್ಯದಲ್ಲಿ ನ ಅಂತ ಅನ್ನೋದೇನು ಬಂದಿದೆಯಲ್ಲ, ಪತ್ನಿ ಅಂತ ಅನ್ನೋದು, ಆ ನ ಬಂದದ್ದು ಎಲ್ಲಿ? ಆದರೆ ಯಾವ ಹೆಂಡತಿ ಗಂಡ ಮಾಡುವ ಯಜ್ಞದಲ್ಲಿ ಭಾಗವಹಿಸ್ತಾಳಲ್ಲ ಅವಳನ್ನು ಪತ್ನಿ ಅಂತ ಗುರುತಿಸಿಕೊಳ್ಳಿ ಅಂತ ಪಾಣಿನಿ ಋಷಿಗಳು ನಮಗೆ ಹೇಳಿದ್ದಾರೆ. ಬರೀ ಪಾಣಿನಿಗಳು ಮಾತ್ರ ಅಲ್ಲ, ಪುರಾಣಗಳಲ್ಲಿ ಬಂದಿರುವ ಮಾತು ಅದು. ಅನ್ನೋದಕ್ಕಾಗಿ ಯಾವಳ ಸಹಕಾರದಿಂದ ಧರ್ಮವನ್ನು ಪುರುಷ ಮಾಡ್ತಾ ಇರ್ತಾರಲ್ಲ, ಯಾವಳ ಸಹಕಾರದಿಂದ ಧರ್ಮ ಸಂಪನ್ನವಾಗ್ತಾ ಇರ್ತದೆ ಅಂಥವಳನ್ನು ಸರ್ವಥಾ ಅವಹೇಳನೆ ಮಾಡಬಾರದು, ನಿಂದೆ ಮಾಡಬಾರದು ಅಂತ ಅನ್ನೋದನ್ನು ಮನುಗಳು ನಮಗೆ ತಿಳಿಸ್ತಾ ಇದ್ದಾರೆ. ಯಾರ್ಯಾರು ಅವಳ ಅವಹೇಳನೆಯನ್ನು ಮಾಡಬಾರದು ಅನ್ನೋದಕ್ಕಾಗಿ ಹೇಳ್ತಾರೆ. ಪಿತೃಭಿ ಭ್ರಾತೃಭಿಶ್ಚೈತಾ ಪತಿಭಿರ್ದೇವರೈ ಸದಾ ಪೂಜ್ಯ ಭೂಷಯಿತವ್ಯಾಶ್ಚ ಬಹುಕಲ್ಯಾಣಮೀಪ್ಸುಭಿ. ನಮಗೇನಾದರೂ ಕಲ್ಯಾಣವಾಗಬೇಕು ಅಂತಾದರೆ ನೋಡ್ರಿ, ದೇವತೆಗಳು ಪ್ರತಿಮೆಗಳಲ್ಲಿ ಇದ್ದಾರೆ, ಇಲ್ಲ ಅಂತ ಅಲ್ಲ. ಆ ಪ್ರತಿಮೆಗಳಲ್ಲಿ ಯಾವಾಗ ಸನ್ನಿಹಿತರಾಗ್ತಾರೆ ಅಂದರೆ ನಮ್ಮ ಮನಸ್ಸು ಅಷ್ಟು ಪ್ರಬಲವಾದಾಗ. ಇವೆಲ್ಲ ಮನಸ್ಸಿನ ತಳಹದಿಯ ಮೇಲೆ ನಿಂತದ್ದಿದೆಲ್ಲ. ದೇವರ ಪೂಜೆ, ದೇವತೆಗಳ ಪೂಜೆ, ಇದೆಲ್ಲ ನಾವೇನು ವ್ರತ ನಿಯಮ ಉಪವಾಸ ಇವೆಲ್ಲ ಮಾಡ್ತೇವೆ ದೇವತೆಗಳ ಉದ್ದೇಶವಾಗಿ. ಏನೊಂದು ಪವಮಾನ ಹೋಮ ಮಾಡ್ತೇವೆ ಅಂತ ಅಂದರೆ ಆ ಅಗ್ನಿಯಲ್ಲಿ ಮುಖ್ಯವಾಗಿ ಪವಮಾನ ನಾಮಕನಾದ ಪರಮಾತ್ಮ ಮುಖ್ಯ ಪ್ರಾಣದೇವರು ಅಲ್ಲಿ ಸನ್ನಿಹಿತರಾಗಬೇಕಾದರೆ ನಮ್ಮ ಮನಸ್ಸು ಅಷ್ಟು ಪ್ರಬಲವಾಗಿರಬೇಕು, ಅಲ್ಲಿ ಚಿಂತನೆ ಮಾಡಬೇಕು, ಅಲ್ಲಿ ಅವರನ್ನು ತಂತು ಇರಿಸುವಷ್ಟು ಸಾಮರ್ಥ್ಯ ನಮಗೆ ಬೇಕು. ನಾವೇನೋ ಪುರೋಹಿತರು ಹೇಳ್ತಾರೆ ಆವಾಹಯಿಷ್ಯೆ ಮಂತ್ರಾಕ್ಷತೆ ಹಾಕಿಬಿಡ್ತೇವೆ, ಆದರೆ ದೇವತೆಗಳು ಬಂದಿದ್ದಾರೆ ಅಂತಲೂ ನಮ್ಮ ಮನಸ್ಸಿಗೆ ಅನಿಸ್ತಾ ಇರೋದಿಲ್ಲ. ಅನಿಸ್ತದ? ಬಹಳ ಕಷ್ಟ. ಭಾರಿ ತಲ್ಲೀನನಾದಾಗ ಮಾತ್ರ, ತನ್ಮಯನಾಗಿ ಮಾಡಬೇಕಾದಾಗ ಮಾತ್ರ ಆ ತರಹದ ಮಾನಸಿಕವಾದ ಚಿಂತನೆ ಆಗಲಿಕ್ಕೆ ಸಾಧ್ಯವಿದೆ. ಇಲ್ಲಿ ಹೋದರೆ ಸರ್ವಥಾ ಸಾಧ್ಯವಿಲ್ಲ. ನಾವು ಮಾಡುವ ಹೋಮಗಳೇನಿದೆ ಅಲ್ಲಿ ನಿಜವಾಗಿ ಮಾಡ್ತೇವೆ, ಮಾಡೋದಿಲ್ಲ ಅಂತ ಅಲ್ಲ, ಆದರೆ ಏಕಾಂತದಲ್ಲಿ ಮಾಡಬೇಕು, ಯಾರನ್ನೂ ಕರೆಯದೆ. ಕರೆದು ಮಾಡೋಣ ಬೇಡ ಅಂತ ಅಲ್ಲ, ಹಾಗೆ ಒಂದು ಮಾಡೋಣ. ಹಾಗೆ ಮಾಡಿ ಬ್ರಾಹ್ಮಣರು, ಅತಿಥಿಗಳು, ಅಭ್ಯಾಗತರು, ಬಂಧು ಬಾಂಧವರ ಭೋಜನ ಎಲ್ಲ ಆಗಬೇಕು, ಮಾಡಿಬಿಡೋಣ. ಅದನ್ನು ಬೇಡ ಅಂತ ಅಲ್ಲ. ಮತ್ತೊಂದು ಬಾರಿ, ವರ್ಷಕ್ಕೆ ಒಂದು ಬಾರಿ ನಾವು ಯಜ್ಞ ಮಾಡ್ತೇವೆ ಎಲ್ಲರನ್ನು ಕರೆದು ಅಂತಾದರೆ 2 ಬಾರಿ ಮಾಡೋಣ. ಒಂದು ನನಗಾಗಿ ಅಂತಲೇ ಅದು, ಬೇರೆ ಯಾರ್ಯಾರ್ಯಾರನ್ನೂ ಕರೆಯೋದಿಲ್ಲ. ಪುರೋಹಿತರು ನಾವು ಅಷ್ಟೇ. ಅಷ್ಟಿದ್ದರೆ ಯಾವ ಸದ್ದುಗದ್ದಲ ಇರೋದಿಲ್ಲ, ನಿಶ್ಚಿಂತವಾಗಿ ಏಕಾಂತವಾಗಿ ನಮ್ಮ ಸಮಯಕ್ಕೆ ನಾವು ಪೂಜೆ ಮಾಡಲಿಕ್ಕಾಗ್ತದೆ. ಇಲ್ಲೇ ಹೋದರೆ ಒಬ್ಬೊಬ್ಬರು ಒಂದೊಂದು ಕಡೆಗೆ ಹೋಗಬೇಕು. ಒಬ್ಬರು 12 ಅಂತಾರೆ, ಇನ್ನೊಬ್ಬರು 1 ಅಂತಾರೆ, ಮತ್ತೊಬ್ಬರು 2 ಅಂತಾರೆ. ಸಮಯಕ್ಕೆ ಸರಿಯಾಗಿ ಮುಗಿಸ್ಬೇಕಾಗ್ತದೆ. ಆದರೆ ದೇವತೆಗಳು ನೋಡ್ರಿ, ನೀವು 1 ಆದರೂ ಓಕೆ ಅಂತಾರೆ, ಪರವಾಗಿಲ್ಲ. 2 ಪರವಾಗಿಲ್ಲ, 5 ತನಕ ನಾನು ಮಾಡ್ತೇನೆ, ಏನು ಚಿಂತೆ ಇಲ್ಲ, ನಾನು ಇರ್ತೇನೆ ಅಂತ ಅಂತಾರೆ ಅವರು ದೇವತೆಗಳು. ಅವರಿಗೇನು ಸಮಯದ ನಿರ್ಬಂಧ ಇಲ್ಲ, ಆದರೆ ನಮಗೆ ಸಮಯದ ನಿರ್ಬಂಧ. ಅನ್ನೋದಕ್ಕಾಗಿ ಏಕಾಂತವಾಗಿ, ಅದರಲ್ಲೂ ವಿಶೇಷವಾಗಿ ಮನೆಯಲ್ಲಿ ಮಾಡಲೇಬೇಕು. ಸ್ವಾಹ ಸ್ವಧಾಕಾರ ವಿವರ್ಜಿತಾನಿ ಅಂತ ಹೇಳಿದ್ದಾರೆ. ಮನೆಯಲ್ಲಿ ಪ್ರತಿನಿತ್ಯ ಸ್ವಾಹಾಕಾರ ಸ್ವಧಾಕಾರ ಅವುಗಳು ಮೊಳಗಬೇಕಂತೆ, ಜೋರಾಗಿ ಆ ಶಬ್ದಗಳು ಕೇಳಿಸ್ಬೇಕಂತೆ, ಮನೆಯಲ್ಲಿ ಮಾಡಲೇಬೇಕು. ಅದರ ಜೊತೆಗೆ ಏಕಾಂತ ಸ್ಥಳಗಳಿಗೆ ಹೋಗಿ ಅವುಗಳನ್ನು ಮಾಡಿದಾಗ ಏನೋ ಚೂರು ಚಾರು ಅನುಸಂಧಾನ ಬರಲಿಕ್ಕೆ ಸಾಧ್ಯವಿದೆ. ದೇವತೆಗಳಲ್ಲಿ ಬರ್ತಾ ಇದ್ದಾರೆ, ಬಂದಿದ್ದಾರೆ ಅಂತ ಚಿಂತನೆ ಮಾಡಲಿಕ್ಕೆ ಸಾಧ್ಯವಿದೆ. ಇಲ್ಲಿ ಅಂತೂ ಆ ದೇವತೆಗಳನ್ನು ಅಲ್ಲಿ ತಂದು ಕೂಡಿಸುವ ಜವಾಬ್ದಾರಿ ಏನಿದೆಯಲ್ಲ ಅದು ಯಜಮಾನನದ್ದಾಗಿರುತ್ತದೆ, ಆಗೋದಿಲ್ಲ. ಪುರೋಹಿತರಿಗೆ ಎಷ್ಟು ಕಷ್ಟ ಆಗ್ತದೆ ಮದುವೆಯಲ್ಲಿ ಆ ದಂಪತಿಗಳನ್ನು ತಂದು ಕೂಡಿಸೋದು. ಪುಣ್ಯಾವಚನಕ್ಕೆ ಗಂಡ ಇದ್ದರೆ ಹೆಂಡತಿ ಇರೋದಿಲ್ಲ, ಹೆಂಡತಿ ಇದ್ದರೆ ಗಂಡ ಇರೋದಿಲ್ಲ. ಅಲ್ಲಿ ಅವರಿಬ್ಬರು ಬಂದುಬಿಟ್ರೆ ಮಗ ಇರೋದಿಲ್ಲ. ಯಾರು ಮದುವೆ ಮಾಡ್ತಾ ಇರ್ತಾರೆ ಅವರು ಇರೋದಿಲ್ಲ. ಹೀಗೆ ಕಪ್ಪೆ ತೂಕ ಆದ ಹಾಗೆ ಆಗಿ ಹೋಗ್ಬಿಡ್ತಾರೆ. ಎದುರಿಗಿದ್ದವರನ್ನೇ ಕೂಡಿಸ್ಲಿಕ್ಕಾಗೋದಿಲ್ಲ. ದೇವರನ್ನು ಕೂಡಿಸ್ಲಿಕ್ಕೆ ನಮ್ಮ ಕಡೆಯಿಂದ ಎಲ್ಲಿ ಆಗ್ತದೆ? ದೇವತೆಗಳನ್ನೆಲ್ಲಿ ತಂದೆ ಇರಿಸಲಿಕ್ಕೆ ನಮ್ಮ ಕಡೆಯಿಂದ ಎಲ್ಲಿ ಸಾಧ್ಯವಾಗ್ತದೆ? ಸಾಧ್ಯವಾಗೋದಿಲ್ಲ. ಆ ಪೂಜೆಯನ್ನು ಮಾಡೋಣ ಒಂದು ಬಾರಿ, ಬೇಡ ಅಂತ ಅಂದಿಲ್ಲ. ಆದರೆ ಇದೊಂದು ಪ್ರತ್ಯಕ್ಷ ಪೂಜೆ ಅಂತ ಮನುಗಳು ಹೇಳ್ತಾರೆ. ಮನೆಗೆ ಬ್ರಾಹ್ಮಣರು ಬರ್ತಾರೆ, ಮನೆಗೆ ಜ್ಞಾನಿಗಳು ಬರ್ತಾರೆ, ಮಹಾಸ್ವಾಮಿಗಳು ಮನೆಗೆ ಬರ್ತಾರೆ, ಬ್ರಾಹ್ಮಣರು ಬರ್ತಾರೆ.
ಅತಿಥಿ ಅಭ್ಯಾಗತರು ಬರ್ತಾರೆ. ಏನೋ ಯಾರೋ ನನಗೆ ಗೊತ್ತಿದ್ದವರು ಬಂದಿದ್ದಾರೆ ಅಂತ ತಿಳಿಯೋದು ಬೇಡ, ದೇವರು ಸ್ವಯಂ ಅವರಲ್ಲಿ ನಿಂತು ಬಂದಿದ್ದಾನೆ ಅಂತ ಭಾವಿಸಿ ಅಂತ ಹೇಳ್ತಾರೆ. ಒಬ್ಬ ಹೆಣ್ಣು ಮಗಳ ಪೂಜೆಯನ್ನು ಹೇಗೆ ಮಾಡಬೇಕು ಅಂತ ಮನುಗಳು ಹೇಳ್ತಾರೆ. ನಿಜವಾಗಿ ಅವರ ಭಾವನೆ ಎಷ್ಟು ವಿಚಿತ್ರವಾಗಿತ್ತು, ಅನುಸಂಧಾನ ಎಷ್ಟು ಘನವಾಗಿತ್ತು ಅಂತ ಆಲೋಚನೆ ಮಾಡಿದರೆ ಅಂತ ಹತ್ತೋದಿಲ್ಲ. ಅಷ್ಟು ವಿಚಿತ್ರವಾದ ಆರಾಧನೆಯನ್ನು ಮಾಡಿದ ಮಹಾನುಭಾವರು ಮನುಗಳು. ಅವರಂತಾರೆ ಸ್ತ್ರೀಯರ ಪೂಜೆಯನ್ನು ಮಾಡಬೇಕು. ಯಾರು? ಪಿತೃಭಿಹಿ, ತಂದೆ ತಾಯಿಗಳ ಮಗಳ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಹೆಣ್ಣು ಮಕ್ಕಳಲ್ಲಿ ನಾನು ನಿಮಗೆ ಅನೇಕ ಬಾರಿ ಹೇಳಿದ್ದೇನೆ, ಐತರೆಯ ಭಾಷೆ ಐತರೆಯ ಉಪನಿಷತ್ತಿನಲ್ಲಿ ತಂದೆ ತಾಯಿಗಳ ಜವಾಬ್ದಾರಿ ಏನು ಅಂತ ಹೇಳ್ತಾ ಮಕ್ಕಳಲ್ಲಿ ದೇವರನ್ನು ಕಂಡು ಅವರ ಪೂಜೆಯನ್ನು ಮಾಡಿ ಅಂತ ಅಂತಾರೆ. ಏನೋ ಒಂದು ಅವರಿಗೆ ಒಂದು ಬಟ್ಟೆಯನ್ನು ತಂದು ಕೊಡ್ತಾ ಇದ್ದೇವೆ, ಕೊಟ್ಟಿದ್ದೇವೆ ಹೊಸದು ಅಂತ ಅಂದರೆ ಅಂತರ್ಯಾಮಿಯಾದ ಪರಮಾತ್ಮ ಪ್ರೀತನಾಗಲಿ ಅಂತ ಧ್ಯಾನ ಮಾಡಬೇಕಂದ್ರೆ ಅಂದರೆ ನೋಡಿ, ಎಂಥ ವಸ್ತ್ರವನ್ನು ನಾವು ಅವರಿಗೆ ತಂದು ಕೊಡಬೇಕು, ನಮ್ಮ ಜವಾಬ್ದಾರಿ. ಅದು ಪೂಜೆ ಅಂತ ಆಗಬೇಕಾದ್ರೆ ಯಾವುದೋ ಅವಿಹಿತ ನಿಷಿದ್ಧವಾದ ವಸ್ತ್ರವನ್ನು ತಂದು ಕೊಟ್ಟು ಈ ದೇವರ ಪೂಜೆ ಅಂದರೆ ದೇವರು ಒಪ್ಕೊಳ್ತಾನೇನೋ, ಸರ್ವತ್ರ ಒಪ್ಕೊಳ್ಳೋದಿಲ್ಲ ಅನ್ನೋದಕ್ಕಾಗಿ ಅವರು ಪೂಜೆ ಆಗಬೇಕಾದ್ರೆ ವಿಹಿತವಾದ ಪದಾರ್ಥಗಳನ್ನು ಅವರಿಗೆ ಸಮರ್ಪಣೆ ಮಾಡಲೇಬೇಕು. ಇಲ್ಲಿ ಪಿತೃಭಿಹಿ, ತಂದೆ ತಾಯಿಗಳು ಮಕ್ಕಳ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಭ್ರಾತೃಭಿಹಿ, ಅಣ್ಣ ತಮ್ಮಂದರು ತನ್ನ ಅಕ್ಕ ತನ್ನ ತಂಗಿಯರ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಪತಿಭಿಹಿ, ಇದೆಲ್ಲ ನಾವಾಗಿಯೇ ಹೋಗಿ ಕೇಳ್ಕೊಳ್ಳೋದಲ್ಲ. ಈಗ ಮನುಗಳು ಹೇಳಿದ್ದಾರೆ, ಮತ್ತು ನೀನು ಅಣ್ಣ ಆದರೆ ನೀನು ದೊಡ್ಡವನಾದರೆ ಏನೋ ನನ್ನ ಪೂಜೆ ನೀನು ಮಾಡಬೇಕು ಅಂತ. ಆದರೆ ಅವರಿಗೆ ಎಚ್ಚರಿಕೆ ಇರಲೇಬೇಕು. ನನ್ನ ಅಕ್ಕ ನನ್ನ ತಂಗಿ ಅವರ ಆ ಪೂಜೆಯನ್ನು ನಾನು ಮಾಡಬೇಕು. ಹೇಗೆ ಪೂಜೆ ಮಾಡುವ ಪದ್ಧತಿಯೂ ಇದೆ. ಪೂಜೆ ಮಾಡೋದು ಅಂತ ಹೇಳಿ ಪೀಠ ಹಾಕಿ ಪ್ರತಿಮೆ ಕೂಡಿಸಿದ ಹಾಗೆ ಕೂಡಿಸಿ ಹಾಗೆಲ್ಲ ಪೂಜೆ ಮಾಡೋದಲ್ಲ. ಹೇಗೆ ಅಂತ ಅನ್ನೋದನ್ನು ಹೇಳ್ತಾರೆ. ಭ್ರಾತೃಭಿಶ್ಚಯೇತಾಹ ಪತಿಭಿಹಿ, ಗಂಡನೂ ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ. ಯಾಕೆ ಅಂದರೆ ಅವರೊಬ್ಬ ಧಾರ್ಮಿಕರು, ಧರ್ಮಕ್ಕೆ ಸಹಕಾರವನ್ನು ಮಾಡ್ತಾರೆ ಅನ್ನೋದಕ್ಕಾಗಿ. ಪತಿಭಿಹಿ ದೇವರೈ ಸಹ, ಗಂಡನ ಅಣ್ಣ ತಮ್ಮಂದಿರೇನಿದ್ದಾರಲ್ಲ, ಗಂಡನ ಅಣ್ಣ ತಮ್ಮಂದಿರೂ ಸಹ ತನ್ನ ವೈನಿ ಅವಳ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಪೂಜ್ಯ, ಹೇಗೆ ಭೂಷಯಿತವ್ಯಾಶ, ಅವಳಿಗೆ ಬೇಕಾದ ವಸ್ತ್ರಗಳನ್ನು ಕೊಟ್ಟು ಯಾವ ವಿಹಿತವಾದ ಪದಾರ್ಥಗಳನ್ನು ಅವರಿಗೆ ಕೊಟ್ಟಾಗ ಅವಳಿಗೆ ಸಂತೋಷವಾಗ್ತದಲ್ಲ, ಯಾವುದನ್ನು ಕೊಡುವ ಸಾಮರ್ಥ್ಯ ನಮಗಿದೆ. ಅಲ್ಲ, ಯಾವ ಸಾಮರ್ಥ್ಯ ನಮಗೆ ಇಲ್ಲ ಅಂಥದ್ದನ್ನು ಕೊಟ್ಟು ಪೂಜೆ ಮಾಡಬೇಕು ಅಂತ ಯಾವ ಶಾಸ್ತ್ರವೂ ಹೇಳೋದಿಲ್ಲ. ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅದನ್ನು ಕೊಟ್ಟಾಗ ಅವರಿಗೆ ಸಂತೋಷವಾಗ್ತದೆ. ಯಾವುದನ್ನು ಕೊಟ್ಟಾಗ ಅವರಿಗೆ ಸಂತೋಷವಾಗ್ತದೆ ಅಂಥದ್ದನ್ನು ಅವರಿಗೆ ಕೊಡಬೇಕು ಅಂತ ಹೇಳ್ತಾರೆ. ಮತ್ತು ನಿಷಿದ್ಧವಾದದ್ದನ್ನು ಯಾವ ಕಾರಣಕ್ಕಾಗಿಯೂ ಕೊಡಲಿಕ್ಕಿಲ್ಲ. ಕೆಲವರಿಗೆ ನಿಷಿದ್ಧ ಕೊಟ್ಟರೆ ಸಂತೋಷವಾಗ್ತಾ ಇರ್ತದೆ, ಏನೇನೂ ಕೊಡೋ ಅವಶ್ಯಕತೆ ಇಲ್ಲ. ವಿಹಿತವಾದದ್ದನ್ನು ಕೊಟ್ಟರೆ ಯಾರಿಗೆ ಸಂತೋಷವಾಗ್ತದಲ್ಲ ಅಂಥವರಿಗೇನೇ ವಿಹಿತವಾದ ಪದಾರ್ಥಗಳನ್ನು, ಆ ದ್ರವ್ಯಗಳನ್ನು ಅವರಿಗೆ ಕೊಟ್ಟು ಅವರನ್ನು ಸಂತೋಷಪಡಿಸಬೇಕು ಅಂತ ಹೇಳ್ತಾರೆ. ಏನಾಗ್ತದೆ ಇದರಿಂದ? ಮನುಗಳು ಹೇಳ್ತಾರೆ ಬಹು ಕಲ್ಯಾಣ ವೀಪ್ಸುವಿಹಿ, ಇದರಿಂದ ಅವರ ಜೀವನದಲ್ಲಿ ನಿರಂತರ ಕಲ್ಯಾಣ, ಅಮಂಗಲವೇ ಅವರ ಜೀವನದಲ್ಲಿರೋದಿಲ್ಲ ಅಂತ ಹೇಳ್ತಾರೆ. ದೇವತೆಗಳ ಪೂಜೆಯನ್ನು ಮಾಡಿ ಬೇಡ ಅಂತ ಅನ್ನೋದಿಲ್ಲ, ಆದರೆ ಮನೆಯಲ್ಲಿರುವ ಸ್ತ್ರೀಯರ ಹೆಣ್ಣು ಮಕ್ಕಳ ಪೂಜೆಯನ್ನು ಈ ರೀತಿಯಾಗಿ ಮಾಡಿ ಅಂತ ಅನ್ನೋದನ್ನು ಅವರು ಹೇಳ್ತಾರೆ. ಅನ್ನೋದಕ್ಕಾಗಿ ತನ್ನ ಮಗಳಿಗೆ ಅಂಥ ವಿಚಿತ್ರವಾದ ವಿಶಿಷ್ಟವಾದ ಮತ್ತು ಸೇವೆಯನ್ನು ಸ್ವಯಂಭೂ ಮನುಗಳು ಮಾಡಿದರು. ಭಾಗವತದಲ್ಲಿ ದೊಡ್ಡದಾದ ಕಥೆ ಇದೆ. ಮನುಸ್ಮೃತಿಗಳು ಮತ್ತೆ ಮುಂದೆ ಹೇಳ್ತಾರೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಯತ್ರ ಐತಾಸ್ತು ನ ಪೂಜ್ಯಂತೆ ಸರ್ವಾಸ್ತತ್ರ ಅಫಲ ಕ್ರಿಯಾ. ಯತ್ರ ನಾರ್ಯಸ್ತು ಪೂಜ್ಯಂತೆ, ಎಲ್ಲಿ ಸ್ತ್ರೀಯರ ಪೂಜೆ ಹೀಗೆ ನಡೀತಾ ಇದೆಯಲ್ಲ, ಎಲ್ಲ ದೇವತೆಗಳು ಅಲ್ಲಿ ಇರ್ತಾರೆ ಅಂತ ಎಲ್ಲ ದೇವತೆಗಳು ಅಲ್ಲಿ ಇರ್ತಾರೆ. ರಮಂತೆ ತತ್ರ ದೇವತಾ, ದೇವತೆಗಳು ಹೇಗಿರ್ತಾರೆ ಅಂತಂದರೆ ನಗನಗುತ್ತಾ ಆ ಸ್ಥಾನದಲ್ಲಿ ಇರ್ತಾರಂತೆ. ಎಲ್ಲಿ ಸ್ತ್ರೀಯರಿಗೆ ಗೌರವ ಇದೆ ಆ ಸ್ಥಳದಲ್ಲಿ ದೇವತೆಗಳು ನಗನಗುತ್ತಾ ಇರ್ತಾರೆ ಅಂತ ಹೇಳ್ತಾರೆ. ಎಲ್ಲಿ ಸ್ತ್ರೀಯರಿಗೆ ಗೌರವ ಇಲ್ಲ, ಎಲ್ಲಿ ಸ್ತ್ರೀಯರಿಗೆ ಅವಮಾನ ಇದೆ, ಅವಮಾನವಾಗ್ತಾ ಇದೆಯಲ್ಲ, ಇವತ್ತಿನ ಸ್ತ್ರೀಯರು ಸ್ವಯಂ ತಮ್ಮ ಅವಮಾನವನ್ನು ತಾವೇ ಮಾಡಿಕೊಳ್ತಾರೆ. ಆ ಮೂಲಕ ಅಲ್ಲಿ ದೇವತೆಗಳೆಲ್ಲ ರಾಕ್ಷಸರ ತಾಂಡವ ಆಗುವಂತೆ ಅವರೆಲ್ಲ ತಾವು ವರ್ತಿಸ್ತಾರೆ. ಮನುಗಳು ಹೇಳ್ತಾರೆ, ಯತ್ರೈತಾಸ್ತುನ ಪೂಜ್ಯಂತೆ ಸರ್ವಾಸ್ತತ್ರ ಫಲ ಕ್ರಿಯಾ. ಎಲ್ಲವರು ಪೂಜೆಯಾಗೋದಿಲ್ಲ ಅಲ್ಲ, ನೀವು ಏನೇ ಕೆಲಸ ಮಾಡಿ, ಏನೇ ಧರ್ಮ ಕೆಲಸ ಮಾಡಿ, ಆ ಧರ್ಮದ ಕೆಲಸ ಕೈಗೂಡೋದಿಲ್ಲ ಅಂತ ಹೇಳ್ತಾರೆ. ಎಷ್ಟು ವಿಚಿತ್ರವಾಗಿದೆ ನೋಡಿ. ಇದು ಒಂದು, ನಾವು ಅರ್ಥಾತ್ ತಂದೆ ತಾಯಿ ಅಣ್ಣ ತಮ್ಮ ಮತ್ತು ಗಂಡನ ಅಣ್ಣ ತಮ್ಮಂದರು ಇವರಿಷ್ಟೇ ಸ್ತ್ರೀಯರ ಪೂಜೆ ಮಾಡಬೇಕು ಅಂತ ಅಲ್ಲ. ಇನ್ನೊಂದು ಇದರೊಳಗೆ ಇದೆ, ಸ್ತ್ರೀ ತನ್ನ ಪೂಜೆಯನ್ನು ತಾನು ಮಾಡ್ಕೊಳ್ಬೇಕು, ತನ್ನ ಆರಾಧನೆಯನ್ನು ತಾನು ಮಾಡ್ಕೊಳ್ಬೇಕು, ತನಗೆ ಗೌರವವನ್ನು ತಾನು ಕೊಟ್ಕೊಳ್ಬೇಕು ಮೊದಲಿಗೆ. ಯಾರೋ ಅಲ್ಲ, ನನಗೊಂದು ಗೌರವ ಇದೆಯಲ್ಲ, ನನಗೊಂದು ಘನತೆ ಇದೆಯಲ್ಲ, ಆತ್ಮಗೌರವ ಅಂತ ನಾವು ಕರಿತೀವಲ್ಲ,
ಆತ್ಮಾಭಿಮಾನ, ಆತ್ಮಗೌರವ, ಸ್ವಾಭಿಮಾನ ಅಂತ ನಾವೇನಂತೀವಲ್ಲ, ದುರಭಿಮಾನ ಬೇಡ. ಆದರೆ ಸ್ವಾಭಿಮಾನ, ಸ್ವಗೌರವ ಏನಿದೆಯಲ್ಲ, ನನ್ನ ಮೇಲೆ ನನಗೆ ಗೌರವ ಇಲ್ಲ ಅಂತಾದರೆ ಇನ್ನು ಆ ಬದುಕಿನಿಂದ ಏನು ಪ್ರಯೋಜನ? ಆದರೆ ಒಂದು ಕ್ಷಣ ನಮ್ಮನ್ನು ನಾವು ನೋಡ್ಕೊಂಡ್ಬಿಟ್ರೆ ನಮಗೆ ನಾವು ಗೌರವ ಕೊಡ್ಕೋಬೇಕು ಅಂತ ಅನ್ನಿಸ್ತದ. ಬೆಳಗಿನಿಂದ ನಾನೇನು ಕೆಲಸ ಮಾಡಿದ್ದೇನೆ, ಹಾಗಾದರೆ ನನಗೆ ಗೌರವ ಕೊಡಬೇಕು ಅಂತ ನನಗೆ ಎಲ್ಲಿ ಅನ್ನಿಸ್ತದೆ ಹೇಳಿ? ಅನಿಸೋದೇ ಇಲ್ಲ. ಮೊದಲಿಗೆ ಆತ್ಮಗೌರವ ಸಂಪಾದನೆ ಮಾಡಿಕೊಳ್ಳುವಂತೆ ನಮ್ಮ ಕ್ರಿಯೆಗಳು, ನಮ್ಮ ಕೆಲಸಗಳಿರಬೇಕು ಅಂತ ಅನ್ನೋದನ್ನು ಮನುಗಳು ತಿಳಿಸ್ತಾರೆ. ಆವಾಗ ಇವರೆಲ್ಲ ಅವರನ್ನು ಗೌರವ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನನಗೆ ಒಂದು ಗೌರವದ ಸ್ಥಾನವನ್ನು ನಾನು ಕಲ್ಪಿಸಿಕೊಂಡಿದ್ದರೆ ನನಗೆ ಗೌರವ ಕೊಡಬಹುದು, ನಾನು ನನ್ನ ಗೌರವವನ್ನು ಮಾಡಿಕೊಳ್ಳಬಹುದು ಅಂತ ಹೇಳಿ ಧೈರ್ಯದಿಂದ ನನ್ನ ಮನಸ್ಸಿಗೆ ನಾನು ಹೇಳಿಕೊಳ್ಳಿಕ್ಕೆ ನಾನು ಸಮರ್ಥರಾಗಿದ್ದರೆ ಅವಾಗ ಎಲ್ಲರೂ ಗೌರವ ಕೊಡ್ತಾರೆ. ಯಾರು ಕೊಡೋದಿಲ್ಲ? ಅವಶ್ಯ ಕೊಡ್ತಾರೆ ಅನ್ನೋದಕ್ಕಾಗಿ ಅದನ್ನು ಮೊದಲಿಗೆ ಕಲಿತುಕೊಳ್ಳಬೇಕು ಅಂತ ಅನ್ನೋದನ್ನು ಮನುಗಳು ತಿಳಿಸ್ತಾರೆ. ಶೋಚಂತಿ ಜಾಮಯೋ ಯತ್ರ ವಿನಶ್ಯತ್ಯಾಶು ತತ್ಕುಲಂ ನ ಶೋಚಂತಿ ತು ಯತ್ರೈತಾ ವರ್ಧತೆ ತದ್ಧಿ ಸರ್ವದಾ. ಎಲ್ಲಿ ಮತ್ತೆ ಆ ಸ್ತ್ರೀಯನ್ನು ಸುಮ್ಮನೆ ಕಿರುಕುಳ, ಇವತ್ತು ಅನೇಕ ಕಡೆಗೆ ಆ ತರಹದ ತೊಂದರೆಯನ್ನು ಕೊಡ್ತಾ ಇರ್ತಾರಲ್ಲ. ಇವತ್ತು ಆ ತೊಂದರೆ ಇದೆ, ಇಲ್ಲ ಅಂತ ಅನ್ನೋದಿಲ್ಲ. ಆದರೆ ಅನ್ನೋದಕ್ಕಾಗಿಯೇ ಮೊದಲಿಗೆ ಹೇಳೋದು, ಮೊಟ್ಟ ಮೊದಲಿಗೆ ಗಂಡ ಹೆಂಡತಿಯರು ಧಾರ್ಮಿಕರಾಗಬೇಕು. ಲೌಕಿಕವನ್ನು ಬಿಡ್ತಾ ಹೋಗ್ಬೇಕು, ಕ್ರಮವಾಗಿ ಬಿಡ್ತಾ ಹೋಗ್ಬೇಕು. ಪೂರ್ಣವಾಗಿ ಕೈ ಬಿಟ್ಟು ತೊಳೆದುಕೊಳ್ತೇನೆ ಅಂತ ಸರ್ವಥಾ ಸಾಧ್ಯವಿಲ್ಲ. ಯಾಕೆಂದರೆ ನಾವು ಗೃಹಸ್ಥರು ಅಂತಂದ ಮೇಲೆ ಅನೇಕ ತರಹದ ಕರ್ಮಗಳನ್ನು ಮಾಡಲೇಬೇಕಾಗ್ತದೆ. ಅನ್ನೋದಕ್ಕಾಗಿ ಲೌಕಿಕ ಕಾರ್ಯ ಮಾಡಲೇಬೇಕಾಗ್ತದೆ. ಆದರೆ ಕ್ರಮವಾಗಿ ಆ ಲೌಕಿಕ ಕೆಲಸಗಳನ್ನು ಬಿಟ್ಟು ಧಾರ್ಮಿಕರಾಗ್ತಾನೆ ಹೋಗಬೇಕು. ಧಾರ್ಮಿಕರಾದಂತೆ ಆದಂತೆ ಅವರಿಗೆ ಗೌರವವನ್ನು ಕೊಡೋದು. ಅಧಾರ್ಮಿಕರಿಗೆ ಯಾಕೆ ಗೌರವ ಕೊಡಬೇಕು? ಅವರಿಗೆ ಗೌರವ ಕೊಡೋದರಿಂದ ನಮ್ಮಲ್ಲಿಯೇ ಧಾರ್ಮಿಕತೆ ಹಾಳಾಗಿ ಹೋಗ್ತದೆ ಅನ್ನೋದಕ್ಕಾಗಿ ಸತಿಪತಿಯರು ಧಾರ್ಮಿಕರಾಗಿರ್ಬೇಕು. ಅದನ್ನು ಮೊಟ್ಟ ಮೊದಲಿಗೆ ನಾವು ತಿಳಿದುಕೊಳ್ಬೇಕು. ಎಲ್ಲಿಯೇ ಗೌರವ ಅಂತ ಶಬ್ದ ಬಂತು, ನಮಸ್ಕಾರ, ಪೂಜೆ ಶಬ್ದ ಬಂತು ಅಂದರೆ ಅವನು ಧಾರ್ಮಿಕನಾಗಿದ್ದಾನೋ ಇಲ್ಲ. ನಾನು ಮಾಡ್ತೇನೆ ಅಂದರೆ ಮಾಡುವವನು ಧಾರ್ಮಿಕನಾಗಿರಬೇಕು ಸ್ವಯಂ. ಇವೆರಡನ್ನು ಅವೆರಡರ ಪರಿಷ್ಕಾರ, ಅವೆರಡನ್ನು ನಿಜವಾಗಿ ನೋಡಬೇಕು ಅಂತ ಅನ್ನೋದನ್ನು ನಮಗೆ ಸ್ಮೃತಿ ಪುರಾಣಗಳು ನಮಗೆ ತಿಳಿಸ್ತದೆ. ಯಾರನ್ನೇ ಗೌರವಿಸಬೇಕಾದ್ರೆ, ಯಾರೇ ಗೌರವಿಸಬೇಕಾದ್ರೆ ಸ್ವಯಂ ತಾನು ಧಾರ್ಮಿಕನಾಗಿ ಇರಬೇಕು. ಅದನ್ನು ಸರ್ವಥಾ ಎಂದಿಗೂ ಮರೆಯತಕ್ಕದ್ದಲ್ಲ. ಎಲ್ಲಿ ಸ್ತ್ರೀಯರು ಕಣ್ಣೀರು ಹಾಕ್ತಾರಲ್ಲ, ಆ ಕುಲವೇ ನಷ್ಟವಾಗಿ ಹೋಗಿಬಿಡುತ್ತದೆ ಅನ್ನೋದಕ್ಕಾಗಿ ಸರ್ವಥಾ ಮತ್ತೆ ಅವರಿಗೆ ತೊಂದರೆಯನ್ನು ಮಾಡಬಾರದು ಅಂತ ಅನ್ನೋದನ್ನು ತಿಳಿಸ್ತಾರೆ. ಅರ್ಧಂ ಭಾರ್ಯಾ ಮನುಷ್ಯಸ್ಯ ಭಾರ್ಯಾ ಶ್ರೇಷ್ಠತಮಸ್ಸಹ ಭಾರ್ಯಾ ಮೂಲಂ ತ್ರಿವರ್ಗಸ್ಯ ಭಾರ್ಯಾ ಮೂಲಂ ತರಿಷ್ಯತಃ ಅಂತ ಹೇಳ್ತಾರೆ. ಎಷ್ಟು ದೊಡ್ಡದಾದ ಜವಾಬ್ದಾರಿ. ಪಾರ್ವತಿಯ ಜವಾಬ್ದಾರಿಯನ್ನು ಹೇಳಿದ್ರಲ್ಲ, ಹಾಗೆ ಹೆಂಡತಿಯ ಜವಾಬ್ದಾರಿ ಎಷ್ಟು ದೊಡ್ಡದು ಅಂತ ಅನ್ನೋದನ್ನು ಇಲ್ಲಿ ನಮಗೆ ತಿಳಿಸ್ತಾರೆ. ಮನುಷ್ಯಸ್ಯ ಭಾರ್ಯ ಅರ್ಧಂ ಅನ್ನೋದಕ್ಕಾಗಿಯೇ ಅರ್ಧಾಂಗಿ ಅಂತ ಅವಳನ್ನು ಕರೆಯೋದು. ಪೂರ್ಣ ಅರ್ಧ ಅವಳು, ಪೂರ್ಣ ಅರ್ಧ ಅವಳು. ಅವರಿಲ್ಲ ಅಂದರೆ ಧರ್ಮನೇ ಇಲ್ಲ ಇವನಿಗೆ. ಸಹಕಾರ ಅಷ್ಟು ಬೇಕಲ್ಲ. ಯಾವುದೇ ಕೆಲಸ ಇಲ್ಲಿ ಸಹಕಾರ ಬೇಕೇ ಬೇಕು. ಅಡಿಗೆ ಮಾಡುವವನೊಬ್ಬನಾದರೆ ಸಹಕಾರ ಮಾಡೋರು ಇನ್ನೊಬ್ಬರು ಬೇಕೇ ಬೇಕು. ಅಲ್ಲಿ ಅಡಿಗೆ ಮಾಡಿದ್ದು ಅವರಿಬ್ಬರು ಸೇರಿದರೆ ಅಡಿಗೆ ಆಯಿತು. ಇಲ್ಲೇ ಹೋದರೆ ಅಡಿಗೆ ಆಗಲಿಲ್ಲ. ಎಷ್ಟು ಬೇಕೋ ಅಷ್ಟು ಪದಾರ್ಥಗಳನ್ನು ಸಕಾಲದಲ್ಲಿ ಒದಗಿಸಿದಾಗ ಅಡಿಗೆ ರುಚಿಯಾಗ್ತದೆ. ಬರೀ ರುಚಿಯಾಗಿ ಅವಳಿಗೆ ಮಾಡಲಿಕ್ಕೆ ಶಕ್ತಿ ಇದ್ದರೆ ಮಾತ್ರ ಅಲ್ಲ, ಸಕಾಲದಲ್ಲಿ ಒದಗಿಸ್ತಿರ್ಬೇಕಲ್ಲ. ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಾದರೆ ಅಡಿಗೆ ಕೆಟ್ಟು ಹೋಗ್ಬಿಡ್ತದೆ. ಒಲೆ ಮೇಲೆ ಪಾತ್ರೆ ಇಟ್ಟಿರ್ತಾರೆ, ಎಣ್ಣೆ ಬಹಳ ಕಾಯಿತು, ಆವಾಗ ನಾವು ಸಾಸಿವೆ ಕೊಟ್ವಿ ಅಂದರೆ ಕೊಡುವವರು ಹಾಗಾದರೆ ಅಡಿಗೆ ಕೆಟ್ಟು ಹೋಯ್ತಲ್ಲ. ಸಕಾಲದಲ್ಲಿ ಅದನ್ನು ಕೊಡ್ತಾ ಇರಬೇಕಲ್ಲ. ಅನ್ನೋದಕ್ಕಾಗಿ ಒಂದು ಅಡಿಗೆ ಅದು ಸರಿಯಾಗಿ ಆಗಿದೆ, ರುಚಿಯಾಗಿ ಆಗಿದೆ ಅಂತ ಅಂದರೆ ಮಾಡಿದವರ ಜೊತೆಗೆ ಸರಿಯಾಗಿ ಅದನ್ನು ಕೊಟ್ಟವರು, ಅವರದ್ದು ಜವಾಬ್ದಾರಿ ಇದೆ ಅಲ್ಲಿ, ಅವರದ್ದು ಅರ್ಧ ಕೆಲಸ ಇದ್ದೇ ಇದೆ. ಹಾಗೆ ಧರ್ಮ ಕೆಟ್ಟಿಲ್ಲ ಅಂತಾದರೆ, ಧರ್ಮ ಪೂರ್ಣವಾಗಿದೆ ಅಂತಾದರೆ, ಆ ಧರ್ಮ ಚೆನ್ನಾಗಿ ಆಗಿದೆ ಅಂತಾದರೆ ಅಲ್ಲಿ ಮಾಡಿದ್ದು ಗಂಡ ಇಷ್ಟೇ ಅಲ್ಲ, ಸಕಾಲದಲ್ಲಿ ಸಹಕಾರವನ್ನು ಮಾಡಿದವಳಿಗೂ ಅಷ್ಟೇ ಪುಣ್ಯ ಬರಬೇಕಲ್ಲ ಅನ್ನೋದಕ್ಕಾಗಿ ಋಷಿಗಳು ಹೇಳ್ತಾರೆ, ಅರ್ಧಂ ಭಾರ್ಯ ಮನುಷ್ಯಸ್ಯ. ಮನುಷ್ಯನ ಪರಿಪೂರ್ಣವಾಗಿ ಅರ್ಥ ಅಂತ ಅಂದರೆ ಅವಳು ಹೆಂಡತಿ. ಅಷ್ಟು ಜವಾಬ್ದಾರಿಯನ್ನು ಅವಳು ತೆಗೆದುಕೊಳ್ಳಬೇಕು ಅಂತ ಹೇಳ್ತಾರೆ. ಎಲ್ಲಿಯೇ ಧರ್ಮದ ಲೋಪವಾಯಿತು ಅಂತಾದರೆ ಅದು ಯಜಮಾನನ ಲೋಪ, ಮಾಡಿದವನ ಲೋಪ, ಅಥವಾ ಅರ್ಧದ ಲೋಪ, ಅರ್ಧಾಂಗಿನಿಯ ಲೋಪ. ಇವರಿಬ್ಬರ ಲೋಪದಿಂದಾಗಿ ಆ ಧರ್ಮದಲ್ಲಿ ಏರುಪೇರು ಆಗ್ತದೆ ಅನ್ನೋದಕ್ಕಾಗಿ ಸರಿಯಾಗಿ ತಿಳಿದುಕೊಂಡು ಆ ಧರ್ಮಕ್ಕೆ ಸಹಕಾರವನ್ನು ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ. ಭಾರ್ಯ ಮನುಷ್ಯಸ್ಯ ಭಾರ್ಯ ಶ್ರೇಷ್ಠತಮಸ್ಸಖ.
ಗಂಡನಿಗೆ ಒಳ್ಳೆ ಗೆಳತಿ ಯಾರಾದರೂ ಇದ್ದರೆ ಹೆಂಡತಿಯೇ ಶ್ರೇಷ್ಠ ಗೆಳತಿ ಮಿತ್ರ ಅಂತ ಋಷಿಗಳು ಹೇಳ್ತಾರೆ. ತ್ರಿವರ್ಗ ಧರ್ಮ ಅರ್ಥ ಕಾಮಗಳಿಗೆ ಮೂಲ ಯಾರು ಅಂತ ಅಂದರೆ ಅವಳ ಹೆಂಡತಿ ಅಂತ ಹೇಳ್ತಾರೆ. ತರಿಷ್ಯತಃ ಸಂಸಾರವನ್ನು ದಾಟಬೇಕು ಅಂತ ಯಾರಿಗೆ ಅಪೇಕ್ಷೆ ಇದೆ ಅವಳಿಗೆ ಯಾರು ಸಹಾಯ ಮಾಡ್ತಾಳೆ ಅಂದರೆ ಹೆಂಡತಿ ಅಂತಲೇ ಋಷಿಗಳು ಹೇಳ್ತಾರೆ. ಅಂಥ ದೊಡ್ಡ ಜವಾಬ್ದಾರಿಯನ್ನು ಅವರಿಗೆ ಒಪ್ಪಿಸಿದ್ದಾರೆ. ಒಬ್ಬ ಮುನಿಗಳು ಹೇಳ್ತಾರೆ, ಯಾರ ಮೇಲೆ ವಿಶ್ವಾಸ ಇರಬೇಕ್ರಿ, ಏನೂ ಗೊತ್ತಾಗ್ತಾ ಇಲ್ಲ, ಅರ್ಥವಾಗ್ತಾ ಇಲ್ಲ. ಇದು ನಮ್ಮ ನಿತ್ಯ ಮಾತಲ್ಲ. ಪ್ರತಿಕ್ಷಣ ಯಾರ ಮೇಲೆ ವಿಶ್ವಾಸ ಇಡಬೇಕೋ ಗೊತ್ತೇ ಆಗ್ತಾ ಇಲ್ಲ. ಇದು ನಮ್ಮ ಪ್ರಶ್ನೆ ಇಷ್ಟೇ ಅಲ್ಲ, ಋಷಿಗಳದ್ದು ದೊಡ್ಡ ಪ್ರಶ್ನೆ ಇದು. ಯಾರ ಮೇಲೆ ವಿಶ್ವಾಸ ಇಡಬೇಕು, ಯಾರನ್ನು ನಂಬಬೇಕು, ಏನು ಗೊತ್ತೇ ಆಗ್ತಾ ಇಲ್ಲ ಅಂದಾಗ ಒಬ್ಬ ಋಷಿಗಳು ಹೇಳಿದ ಬಹಳ ದೊಡ್ಡದಾದ ಮಾತು. ಆ ಮಾತಿನಿಂದಲೂ ಸಹ ಸ್ತ್ರೀಯರ ಔನ್ನತ್ಯ ಎಷ್ಟಿತ್ತು ಅಂತ ಅನ್ನೋದು ನಮಗೆ ಗೊತ್ತಾಗ್ತದೆ. ಬರೀ ಮನೆಯಲ್ಲಿ ಅವರನ್ನು ಬಂದಿಯಾಗಿ ಹಾಕಿಟ್ಟಿದ್ರು ಅನ್ನೋದಿಷ್ಟೇ ಇವತ್ತಿನ ಜನ ಹೇಳ್ತಾರೆ, ಪಾಶ್ಚಾತ್ಯರ ಮಾತಿನ ಪ್ರಭಾವಕ್ಕೆ ಒಳಗಾಗಿ. ಆದರೆ ಮನೆಯಲ್ಲಿ ಏನೇ ಎಷ್ಟು ಉನ್ನತವಾದ ಸ್ಥಾನ ಅವಳಿಗೆ ಇತ್ತು, ಮನೆಯ ಒಳಗೆ ಇದ್ದದ್ದಕ್ಕಾಗಿ ಎಷ್ಟು ಉನ್ನತ ಸ್ಥಾನ ಅವಳಿಗೆ ಇತ್ತು. ಇವತ್ತು ಮನೆಯ ಹೊರಗೆ ಬಂದಿದ್ದಾರೆ, ಏನು ಸ್ಥಾನ ಇದೆ? ಎಲ್ಲ ಸ್ಥಾನವನ್ನು ಕಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಎಂಥ ಉನ್ನತವಾದ ಸ್ಥಾನ ಇತ್ತು. ಋಷಿಗಳು ಕೇಳ್ತಾರೆ, ಯಾರ ಮೇಲೆ ನಂಬಿಕೆ ಇಡಬೇಕು ಅಂತಂದರೆ ಅವ್ರು ಹೇಳ್ತಾರೆ, ಎಸ್ ಸದಾರಹ ಸ ವಿಶ್ವಾಸ್ಯ. ಯಾರಿಗೆ ಮದುವೆಯಾಗಿದೆ ಅಲ್ಲ, ಯಾರಿಗೆ ಹೆಂಡತಿ ಇದ್ದಾಳಲ್ಲ ಅವ್ರ ಮೇಲೆ ವಿಶ್ವಾಸ ಇಡು ಅಂತ ಋಷಿಗಳು ಹೇಳ್ತಾರೆ. ಅಂದರೆ ಮದುವೆಯಾಗಿದೆ ಹೆಂಡತಿ ಇದ್ದಾಳೆ ಅಂತ ಅಂದರೆ ಸಾಮಾನ್ಯವಾಗಿ ಅವನು ಅಧಾರ್ಮಿಕನಾಗೋದಿಲ್ಲ, ಅವನು ಧಾರ್ಮಿಕನಾಗಿರ್ತಾನೆ. ಯಾಕೆಂದರೆ ಸಹಕಾರ ಇವನು ಮಾಡ್ತಾ ಇರ್ತಾಳಲ್ಲ ಹೆಂಡತಿ ಜೊತೆಗೆ ಇದ್ದು ಸಹಕಾರವನ್ನು ಮಾಡ್ತಾ ಧರ್ಮ ಮಾರ್ಗದಲ್ಲಿ ಮುನ್ನಡೆಸ್ತಾ ಇರ್ತಾಳೆ ಅನ್ನೋದಕ್ಕಾಗಿ ಯಾರಿಗೆ ಹೆಂಡತಿ ಇದ್ದಾಳಲ್ಲ ಅಂಥ ಪುರುಷನ ಮೇಲೆ ನೀನು ವಿಶ್ವಾಸ ಇಡು ಅಂತ ಋಷಿಗಳು ಹೇಳ್ತಾರೆ. ಅಂತ ಅಂದರೆ ತಮ್ಮ ಸ್ತ್ರೀಯರನ್ನಾಗಲಿ ಅಥವಾ ಭಾರತ ದೇಶದಲ್ಲಿದ್ದ ಸ್ತ್ರೀಯರನ್ನಾಗಲಿ ಆ ಋಷಿಗಳು ಯಾವ ರೀತಿಯಾಗಿ ಕಂಡಿದ್ರು ಅಂತ ಅನ್ನೋದು ಈ ಒಂದು ಮಾತು ಸಾಕು. ಇದರಿಂದ ಅರ್ಥವಾಗ್ತದೆ. ಯಹ ಸದಾರಹ, ದಾರ ಅಂದರೆ ಹೆಂಡತಿ ಅಂತ ಅರ್ಥ. ಸದಾರ, ಯಾರು ಹೆಂಡತಿಯಿಂದ ಸಹಿತನಾಗಿದ್ದಾರಲ್ಲ ಸಹ ವಿಶ್ವಾಸ್ಯ, ಅವನು ವಿಶ್ವಾಸ್ಯ, ಅವನ ಮೇಲೆ ವಿಶ್ವಾಸ ಮಾಡು ನೀನು ಅಂತ ಹೇಳ್ತಾರೆ. ತಸ್ಮಾತ್ ದಾರ ಪರಾಗತಿ ಅನ್ನೋದಕ್ಕಾಗಿ ಏನೇ ಧರ್ಮವನ್ನು ಮಾಡಬೇಕಾದರೂ ಸಹ ಹೆಂಡತಿಯನ್ನು ಬಿಟ್ಟು ಧರ್ಮವನ್ನು ಮಾಡಬೇಡಿ ಅಂತ ಹೇಳ್ತಾರೆ. ಭಾರ್ಯಾಧೀನಂ ಸುಖಂ ಪುಂಸಾಂ ಭಾರ್ಯಾಧೀನಂ ಗೃಹಂ ಧನಂ ಭಾರ್ಯಾಧೀನ ಸುಖೋತ್ಪತ್ತಿ ಭಾರ್ಯಾಧೀನ ಶುಭೋದಯ. ವೃದ್ಧ ಪರಾಶರರು ಅವರು ಹೇಳುವ ಮಾತು. ಇಷ್ಟೆಲ್ಲ ಸುಖ ಇರಲಿ ಅಥವಾ ಮನೆ ಇರಲಿ, ಹಣ ಇರಲಿ ಅಥವಾ ಶುಭದ ಉದಯ ಇರಲಿ, ಇವೆಲ್ಲವೂ ಹೆಂಡತಿಯಿಂದಲೇ ಆಗೋದು ಅಂತ ಅನ್ನೋದಕ್ಕಾಗಿ ವಿವಾಹವನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾರೆ ಈ ಉದ್ದೇಶದಿಂದ. ಯತ್ರ ಭಾರ್ಯ ಗೃಹಂ ತತ್ರ ಭಾರ್ಯಾಧೀನಂ ಗೃಹಂ ವನಂ. ಹೆಂಡತಿ ಇಲ್ಲದ ಮನೆ, ಅದಾದರೆ ಏನಿದೆ ಹೇಳಿ? ಮನೆಯಲ್ಲಿ ಏನಿದೆ? ಮನೆಯಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ಹೇಳೋದಿಲ್ಲ, ಮನೆಯಲ್ಲಿ ದೇವರ ಪೂಜೆ ಇಲ್ಲ, ಮನೆಯಲ್ಲಿ ವೈಶ್ವದೇವ ಇಲ್ಲ, ಮನೆಯಲ್ಲಿ ಧನುರ್ಮಾಸ ಇಲ್ಲ. ಏನೇ ಆಗಬೇಕಾದ್ರೂ ಬೇಕಲ್ಲ, ಚಾತುರ್ಮಾಸ್ಯ ವ್ರತ ಇಲ್ಲ, ಏಕಾದಶಿ ವ್ರತ ಇಲ್ಲ, ದ್ವಾದಶಿ ಪಾಲನೆ ಇಲ್ಲ, ಏನೂ ಇಲ್ಲ, ಹೆಂಡತಿ ಇಲ್ಲ ಅಂತಾದರೆ ಅನ್ನೋದಕ್ಕಾಗಲಿ ಹೇಳ್ತಾರೆ. ಯತ್ರ ಭಾರ್ಯ ಗೃಹಂ ತತ್ರ. ಎಲ್ಲಿ ಹೆಂಡತಿ ಇದ್ದಾಳಲ್ಲ ಅದು ನಿಜವಾಗಿ ಗೃಹ. ಅದು ಎಲ್ಲಿ ಅವಳಿಲ್ಲ ಅದು ವನ. ವನದಲ್ಲಿ ಯಾರು ಇರ್ತಾರೆ? ಏನೇನೇನು ಬರೀ ಪ್ರಾಣಿಗಳು ಮಾತ್ರ. ನೋಡಿ ಎಷ್ಟು ಸುಂದರವಾದ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ಹೆಂಡತಿ ಇಲ್ಲದ ಮನೆ ಅದು ಮನೆಯಲ್ಲ, ಅದು ವನ. ಯಾಕೆ ವನ? ಅದು ವನದಲ್ಲಿ ಏನಿರ್ತವೆ? ಯಾರಿರ್ತಾರೆ? ಪಶುಗಳು ಮಾತ್ರ ಇರ್ತದೆ. ಅಲ್ಲಿ ಪಶುಗಳ ವ್ಯಾಪಾರ ಅಷ್ಟೇ, ಪಾಶವಿ ವ್ಯಾಪಾರ. ಅಲ್ಲೇನು ದೇವರಿದೆಯಾ, ಧರ್ಮ ಇದೆಯಾ, ನೈವೇದ್ಯ ಅಂತ ಇದೆಯಾ, ಅಣ್ಣ ತಂಗಿ ಅಕ್ಕ ತಮ್ಮ ಸಂಬಂಧಗಳಿದೆಯಾ? ಅಲ್ಲಿ ಯಾವ ಸಂಬಂಧ ಇಲ್ಲ, ಏನೂ ಧರ್ಮ ಅಲ್ಲಿ ಇಲ್ಲ, ಏನೂ ಧರ್ಮ ಅಲ್ಲಿ ಇಲ್ಲ. ಪಶುಗಳ ವ್ಯಾಪಾರ ಗೊತ್ತಲ್ಲ ಅವರಿಗೇನು? ಬೆಳಿಗ್ಗೆ ಆಗಬೇಕಾ? ರಾತ್ರಿ ಆಯಿತು, 12, 1, 2 ಆಗಿದೆ, ಇನ್ನೇನು ತಿನ್ನಬಾರದು. ಬೆಳಿಗ್ಗೆ ಆಗಿದೆ ಹೇಳಬೇಕು ಅಂತ ಹೇಳ್ತವೆ, ಆದರೆ ಬೆಳಿಗ್ಗೆ ಎದ್ದಿದ್ದೇವೆ, ದೇವರ ಧ್ಯಾನ ಮಾಡಬೇಕು. ಬೆಳಿಗ್ಗೆ ಎದ್ದಾಗಿದೆ, ಸ್ನಾನ ಮಾಡಬೇಕು, ದೇವರ ಪೂಜೆ ಮಾಡಬೇಕು, ದೇವರಿಗೆ ನೈವೇದ್ಯ ಮಾಡಿ ನಾನು ತಿನ್ನಬೇಕು. ಏನಾದರೂ ಧರ್ಮ ಅಲ್ಲಿ ಇರ್ತದ? ಏನೂ ಧರ್ಮ ಇರೋದಿಲ್ಲ. ಕೇವಲ ಪಶುಗಳ ವ್ಯಾಪಾರ ಮಾತ್ರ ಅಲ್ಲಿ ತುಂಬಿರ್ತದಲ್ಲ. ಯಾರ ಮನೆಯಲ್ಲಿ ಹೆಂಡತಿ ಇಲ್ಲ ಆ ಮನೆ ಒಂದು ವನ ಇದ್ದ ಹಾಗೆ. ಮನೆ ವನ ಆದರೆ ಮನೆಯಲ್ಲಿದ್ದವರು ಪ್ರಾಣಿಗಳೇ ಅಲ್ಲ, ಮತ್ತೆ ಪಶುಗಳೇ ಅಲ್ಲ ಅನ್ನೋದಕ್ಕಾಗಿ ಹೆಂಡತಿ ಮನೆಯಲ್ಲಿರಬೇಕು. ಹೆಂಡತಿ ಮನೆಯಲ್ಲಿದ್ದರೆ ಅದು ಧರ್ಮ, ಅಲ್ಲಿ ಧರ್ಮ ಆಗ್ತದೆ, ಅದು ನಿಜವಾಗಿ ಮನೆ ಆಗ್ತದೆ. ಅದು ಮನೆ ಇಷ್ಟೇ ಅಲ್ಲ, ಅದೊಂದು ಆಶ್ರಮವಾಗ್ತದೆ ಹೆಂಡತಿ ಮನೆಯಲ್ಲಿದ್ದರೆ ಅನ್ನೋದಕ್ಕಾಗಿ ಹೆಂಡತಿ ಮನೆಯಲ್ಲಿರಲಿ ಅಂತ ಹೇಳ್ತಾರೆ. ನ ಗೃಹೇಣ ಗೃಹಸ್ಥಸ್ಯ ಭಾರ್ಯೆಯ ಕಥ್ಯತೆ ಗೃಹಿ.
ಇದಕ್ಕಿಂತ ಮುಂದೆ ಮಾತೊಂದು ಹೇಳ್ತಾರೆ, ಬರೀ ಹೆಂಡತಿಯಿಂದ ಮಾತ್ರಕ್ಕೆ ಮನೆಯಾಗಿಬಿಡ್ತಾ ಅದು. ಹೆಂಡತಿಯು ಹಾಗೇನೆ, ಗಂಡನೂ ಹಾಗೇನೆ ಇದ್ದಾರೆ. ಅರ್ಥಾತ್ ಧರ್ಮವೇ ಬೇಡ, ಕೇವಲ ಲೌಕಿಕರ ಇದ್ದಾರೆ. ಹೆಂಡತಿ ಇದ್ದಾಳೆ, ಅದು ಮನೆಯ ಅಲ್ಲ ಅಂತ ಹೇಳ್ತಾರೆ. ಬರೀ ಹೆಂಡತಿಯಿಂದ ಮನೆಯಾಗುವುದಿಲ್ಲ, ಹೆಂಡತಿಗಿಂತಲೂ ಮುಂದೆ ಹೋಗ್ತಾರೆ. ಧರ್ಮ ಬೇಕು ಅಂತ ಅಂತಾರೆ. ಎಲ್ಲಿ ಪಂಚಮಹಾಯಜ್ಞಗಳಿದೆ ಅಲ್ಲ, ಅದು ನಿಜವಾದ ಮನೆ, ಅವನು ನಿಜವಾದ ಗೃಹಸ್ಥ ಅಂತ ಅನ್ನೋದನ್ನ ನಮಗೆ ತಿಳಿಸ್ತಾರೆ. ಅನ್ನೋದಕ್ಕ ಗೃಹಿಣಿ ಅಂತ ಅಂದ್ರೆ ಪಂಚಮಹಾಯಜ್ಞಗಳಿಗೆ ಸಹಕಾರವನ್ನು ಮಾಡ್ತಾ ಇರಬೇಕು. ಅಂಥವಳ ಮನೆಯಲ್ಲಿದ್ದರೆ ಅದು ಮನೆ, ಇಲ್ಲದೆ ಹೋದರೆ ವನ ಅಂತ ಅಂತಾರೆ. ವೃದ್ಧ ಹರಿತರು ಒಂದು ಮಾತನ್ನು ಹೇಳ್ತಾರೆ, ಹೆಂಡತಿಯನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ, ಯಜ್ಞ ಮಾಡಬೇಕು, ಯಜ್ಞಗಳನ್ನು ಬಿಡೋ ಹಾಗಿಲ್ಲ. ಹಾಗಾದರೆ ಯಜ್ಞ ಹೇಗೆ ಮಾಡಬೇಕು? ಪತ್ನಿಯ ಸಹಕಾರ ಇದ್ದಾಗ ಮಾತ್ರ ಯಜ್ಞ ಮಾಡಲಿಕ್ಕೆ ಅಧಿಕಾರ, ಇಲ್ಲದೆ ಹೋದರೆ ಅವರು ವಿಧುರ, ಯಜ್ಞಾದಿಗಳನ್ನು ಮಾಡಲಿಕ್ಕೆ ಅಧಿಕಾರ ಇಲ್ಲ. ಹಾಗಾದರೆ ಯಜ್ಞಗಳನ್ನು ಮಾಡೋದು ಹೇಗೆ? ಹೆಂಡತಿ ಇಲ್ಲದೆ ಇದ್ದಾಗ, ಊರಿಗೆ ಹೋದಾಗ ಅಲ್ಲ, ಹೆಂಡತಿ ತೀರಿಕೊಂಡು ಹೋದ ಮೇಲೆ, ವಿಧುರನಾದಾಗ ಅವನು ಮತ್ತೆ ಅಗ್ನಿಹೋತ್ರಾದಿಗಳನ್ನು ಮಾಡೋದು ಹೇಗೆ ಅನ್ನೋದಕ್ಕಾಗಿ ಒಂದು ಉಪಾಯವನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಕೃತ್ವಾ ಕುಶಮಯೀಂ ಪತ್ನೀಂ ಯಾವಜ್ಜೀವ ಮತಂದ್ರಿತಃ ಜುಹುಯಾದ್ ಅಗ್ನಿಹೋತ್ರಂತು ಪಂಚಯಜ್ಞಾಧಿಕಂ ತಥಾ ಅಂತ ಹೇಳ್ತಾರೆ. ಏಕಪತ್ನಿ ವ್ರತವನ್ನ ಪಾಲನೆ ಮಾಡ್ತಾ ಇರಬೇಕು, ಇಲ್ಲ ಅಂತ ಅಲ್ಲ. ಆದರೆ ಯಾರಿಗೆ ಪಾಲನೆ ಮಾಡ್ಲಿಕ್ಕಾಗೋದಿಲ್ಲ, ಧರ್ಮಕ್ಕಾಗಿ ಮತ್ತೊಂದು ವಿವಾಹವನ್ನು ಪ್ರಾಚೀನರು ಧರ್ಮ ಅಂತ ಹೇಳಿದ್ರು. ಆದರೆ ನನಗೆ ಬೇಡಪ್ಪ, ಹೆಂಡತಿ ಬೇಡ ಅಂತ ಯಾರಿಗೆ ಅಪೇಕ್ಷೆ ಇದೆ ಅಲ್ಲ, ಕುಶಮಯೀಂ ಪತ್ನಿ, ಕುಶಗಳಿಂದ ಒಂದು ಪತ್ನಿಯ ರೂಪವನ್ನು ಮಾಡಿಕೊಳ್ಳಬೇಕಂತೆ. ಶ್ರಾದ್ದ ಮಾಡಬೇಕಾದ್ರೆ ಬ್ರಾಹ್ಮಣರು ಅಂತ ದರ್ಭದಿಂದ ಮಾಡಿ ಇಡ್ತಾರಲ್ಲ, ಹಾಗೆ ಒಂದು ದರ್ಭದ ಪತ್ನಿಯನ್ನ ಮಾಡಿಟ್ಕೊಳ್ಬೇಕಂತೆ. ಪಕ್ಕದಲ್ಲಿ ದರ್ಭದ ಪತ್ನಿಯನ್ನ ಮಾಡಿಟ್ಟುಕೊಂಡು ಯಾವ ಜೀವ ಇರುವ ತನಕ ಅಗ್ನಿಹೋತ್ರವನ್ನ ಪಂಚಮಹಾಯಜ್ಞಗಳನ್ನು ಮಾಡ್ತಾ ಇರಬೇಕು. ಹೆಂಡತಿ ಇಲ್ಲದೆ ಏನೂ ಇಲ್ಲ ಅಂತ ಹೇಳ್ತಾರೆ. ಹೆಂಡತಿ ಇಲ್ಲದೇ ಇದ್ರೂ ಪ್ರತಿನಿಧಿಯಾಗಿ ಯಾವುದಾದ್ರೂ ಒಂದು ಬೇಕು ಅಂತ ಹೇಳ್ತಾರೆ. ಅಷ್ಟು ಅನಿವಾರ್ಯತೆ ಧರ್ಮಕ್ಕಾಗಿ ಪುರುಷನಿಗೆ ಹೆಂಡತಿಯದ್ದಿದೆ ಅಂತ ನನ್ನನ್ನು ಸ್ವಯಂ ಇವರೆಲ್ಲ ಪುರುಷರೇ ಹೇಳಿದ್ದು, ಯಾವ ಸ್ತ್ರೀಯರು ಅಲ್ಲ. ಇವತ್ತು ಅದೊಂದು ಅಪವಾದ ಇದೆ ಅಲ್ಲ, ಇವೆಲ್ಲ ಧರ್ಮಶಾಸ್ತ್ರ ಬರೆದವರು ಪುರುಷರು ತಮಗೆ ಹೇಗೆ ಬೇಕು ಹಾಗೆ ಅವುಗಳನ್ನು ಬರೆದುಕೊಂಡಿದ್ದಾರೆ ಅಂತ. ಇವೆಲ್ಲ ಯಾಕೆ ಬೇಕು ಹೇಳಿ ಇವೆಲ್ಲ ಅನ್ನೋದಕ್ಕಾಗಿ ಈ ಮಾತನ್ನು ಇಲ್ಲಿ ತಿಳಿಸ್ತಾರೆ. ಜುಹುಯಾದ ಅಗ್ನಿಹೋತ್ರಂತು ಪಂಚಯಜ್ಞಾಧಿಕಂ ತಥಾ. ಮತ್ತದೇ ಮಾತನ್ನು ಹೇಳ್ತಾರೆ, ಭಾರ್ಯಾ ಮೂಲಂ ಗೃಹಸ್ಥಸ್ಯ ಭಾರ್ಯಾ ಮೂಲಂ ಸುಖಸ್ಯ ಚ ಭಾರ್ಯಾ ಧರ್ಮ ಫಲಾವಾಪ್ತ್ಯೈ ಭಾರ್ಯಾ ಧರ್ಮಾಭಿವೃದ್ಧಯೇ. ಯಾರು ಹೆಂಡತಿ ಅಂತ ತಿಳಿಸ್ಬೇಕಾದ್ರೆ ಲಕ್ಷಣಗಳನ್ನು ಹೇಳ್ತಾರೆ. ಗೃಹಸ್ಥಸ್ಯ ಮೂಲಂ ಯಾ ಸಾ ಭಾರ್ಯ, ಗೃಹಸ್ಥನಿಗೆ ಎಲ್ಲ ಮೂಲ ಯಾರೋ ಅವಳೇ ಹೆಂಡತಿ ಅಂತ ಹೇಳ್ತಾರೆ. ಸುಖಕ್ಕೆ ಮೂಲ ಯಾರೋ ಅವಳೇ ಹೆಂಡತಿ. ಧರ್ಮ ಫಲವನ್ನ ಪಡೆಯೋದಕ್ಕಾಗಿ ಮೂಲ ಯಾರೋ ಅವಳ ಹೆಂಡತಿ. ಧರ್ಮದ ಅಭಿವೃದ್ಧಿಗೆ ಮೂಲ ಯಾರೋ ಅವಳ ಹೆಂಡತಿ ಅಂತ ಹೇಳ್ತಾರೆ. ನೋಡ್ರಿ, ಹೆಂಡತಿಯ ಲಕ್ಷಣಗಳನ್ನು ಎಷ್ಟು ಚೆನ್ನಾಗಿ ಇಲ್ಲಿ ವಿವರಣೆ ಮಾಡಿದ್ದಾರೆ, ಎಷ್ಟು ಸುಂದರವಾಗಿ ವಿವರಣೆ ಮಾಡಿದ್ದಾರೆ. ಕೊನೆಗೆ ಹೇಳೋದು ಧರ್ಮಾಭಿವೃದ್ಧತೆ, ಧರ್ಮದ ಅಭಿವೃದ್ಧಿಗೆ ಯಾರು ಮೂಲವಾಗಿದ್ದಾಳಲ್ಲ ಅವಳೇ ನಿಜವಾಗಿ ಹೆಂಡತಿ ಅಂತ ಅನ್ನೋದನ್ನ ತಿಳಿಸ್ತಾರೆ. ಪರಲೋಕ ಸ್ವಯಂ ಲೋಕ ಜಿಯತೆ ಭಾರ್ಯಯ ದ್ವಯಂ ದೇವ ಪಿತ್ರಥಿ ತೀಜ್ಯಾದಿ ನಾಭಾರ್ಯ ಕರ್ಮಚಾರಗತಿ. ಹೆಂಡತಿ ಇಲ್ಲ ಅಂದರೆ ಕರ್ಮಕ್ಕೆ ಅಧಿಕಾರನೇ ಅವನಿಗೆ ಇಲ್ಲ, ಕರ್ಮಹರತೆ ಅವನಿಗೆ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಎರಡೂ ಲೋಕ, ಪರಲೋಕಸ್ತು ಅಯಂ ಲೋಕ, ಸ್ವರ್ಗಾದಿ ಪರಲೋಕಗಳು ಮತ್ತು ಈ ಲೋಕವನ್ನು ಗೆಲ್ಲಬೇಕಾದ್ರೆ, ಲೋಕಗಳನ್ನು ಗೆಲ್ಲೋದು ಅಂತಂದ್ರೆ ಏನು? ಲೋಕದಲ್ಲಿ ಸುಖವಾಗಿ ಗೌರವವನ್ನು ಪಡೆತಾ ಇರೋದು ಅಂತ ಅರ್ಥ. ಇದರ ಹೊರತಾಗಿ ಲೋಕವನ್ನು ಗೆಲ್ಲೋದು ಅಂದರೆ ರಾಜನ ಹಾಗೆ ಲೋಕವನ್ನು ಗೆಲ್ಲೋದು ಅಂತ ಅರ್ಥ ಅಲ್ಲ. ಲೋಕವನ್ನು ಗೆಲ್ಲೋದು ಅಂದರೆ ಲೋಕದಲ್ಲಿ ಸುಖವಾಗಿ ಗೌರವವನ್ನು ಪಡೆತಾ ಇರೋದೇ ಲೋಕವನ್ನು ಗೆಲ್ಲೋದು. ಯಾವಾಗ ಲೋಕಗಳನ್ನು ಗೆಲ್ತಾನೆ, ಭೂಲೋಕವನ್ನು ಸ್ವರ್ಗಾದಿ ಲೋಕಗಳನ್ನು ಯಾವಾಗ ಮನುಷ್ಯ ಗೆಲ್ತಾನೆ ಅಂತ ಅಂದರೆ ಹೆಂಡತಿಯಿಂದಲೇನೆ ಎರಡು ಲೋಕಗಳನ್ನು ಅವನು ಗೆಲ್ಲೋದು ಅಂತ ಹೇಳ್ತಾರೆ. ಯಾಕೆ? ದೇವ ಪೂಜಾ, ಪಿತೃಪೂಜಾ, ಅತಿಥಿ ಪೂಜಾ, ಯಜ್ಞಯಾಗಾದಿಗಳು ಇವುಗಳೆಲ್ಲ ಮತ್ತೆ ಅವಳ ಸಹಾಯದಿಂದಲೇ ಅವನು ಮಾಡಬೇಕು. ಅವಳ ಹೆಂಡತಿಯ ಸಹಾಯ ಇಲ್ಲ ಅಂತಾದರೆ ಯಾವ ಪೂಜೆಯೂ ಇಲ್ಲ. ಈ ಯಾವ ಪೂಜೆ ಇಲ್ಲ ಅಂತಾದರೆ ಈ ಲೋಕದಲ್ಲಿ ಗೆಲುವು ಸಾಧ್ಯವಿಲ್ಲ, ಪರಲೋಕದಲ್ಲಿಯೂ ಗೆಲುವು ನಮಗೆ ಸಾಧ್ಯವಿಲ್ಲ, ಸುಖದ ಲೋಕಗಳ ನಮಗಾಗಲಿಕ್ಕೆ ಸಾಧ್ಯವಿಲ್ಲ. ಅನ್ನೋದಕ್ಕಾಗಿ ಹೆಂಡತಿಯ ಸಹಕಾರವನ್ನು ಪಡೆದು ಧರ್ಮದಲ್ಲಿ ಇಬ್ಬರೂ ನಾನು ಹೆಚ್ಚು ನೀನು ಹೆಚ್ಚು ಅನ್ನೋ ಹಾಗೆ ಧರ್ಮವನ್ನು ಮಾಡ್ತಾ ಇರಬೇಕು ಅಂತನ್ನೋದು ಮತ್ತೆ ಈ ಎಲ್ಲ ಋಷಿಗಳ ಪುರಾಣಗಳ ಅಭಿಪ್ರಾಯ ಅಂತನ್ನೋದನ್ನು ನಾವು ತಿಳಿದುಕೊಳ್ಳಬೇಕು.